So hey everyone, welcome to all of you to my channel Imam D classes. So Bariga. Okay, in this video we will discuss the new chapter, that is labor cost. Okay, labor cost important ಐತ್ರಿ ಇದು ಭಾಳ ಇಂಪಾರ್ಟೆಂಟ್ ಆಯ್ತು. 5 marks 2 marks ಆಮೇಲೆ 10 marks ಫಿಕ್ಸ್ ಕ್ವಶನ್ ಆಯ್ತು. 10 marks ಒಳಗೆ ಫಿಕ್ಸ್ ಕ್ವಶನ್, 5 marks ಒಳಗೆ ಫಿಕ್ಸ್ ಕ್ವಶನ್, 2 marks ಒಳಗೆ ಫಿಕ್ಸ್ ಕ್ವಶನ್. ಲೇಬರ್ ಕಾಸ್ಟ್ ಭಾಳ ಇಂಪಾರ್ಟೆಂಟ್ ಆಯ್ತು. ಬರ್ರಿ ಫಸ್ಟ್ ಏನ್ರಿ ಹಾಲ್ಸೆ ಪ್ಲಾನ್. ಏನ್ರಿ ಹಾಲ್ಸೆ ಪ್ಲಾನ್ ಫಾರ್ಮುಲಾ ನೋಡ್ರಿ. ಹಾಲ್ಸೆ ಪ್ಲಾನ್ ಫಾರ್ಮುಲಾ ಏನೈತ್ರಿಪ್ಪ? ಹಾಲ್ಸೆ ಪ್ಲಾನ್ ಫಾರ್ಮುಲಾ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್ 1 divided by 2 ಅಂದರೆ ಹಾಫ್ 1/2 ಇಂಟು ಟೈಮ್ ಸೇವ್ಡ್ ಇಂಟು ಟೈಮ್ ರೇಟ್. ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ ಇದು ನೋಡ್ರಿ. ಇದು ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್ 1 divided by 2 ಇಂಟು ಟೈಮ್ ಸೇವ್ಡ್ ಇಂಟು ಟೈಮ್ ರೇಟ್. ಇದು ಫಾರ್ಮುಲಾ. ಈಗ ನೋಡ್ರಿಪ್ಪ, ಟೈಮ್ ಟೇಕನ್ ನಿಮಗೆ ಕೊಡ್ತಾರೆ ಪ್ರಾಬ್ಲಮ್ ಅಲ್ಲೇ, ಟೈಮ್ ರೇಟ್ನು ಕೊಡ್ತಾರೆ ಪ್ರಾಬ್ಲಮ್ ಅಲ್ಲೇ. 1/2 ನಾವು ತಗೋಬೇಕು, 1/2 ನಾವು ತಗೋಬೇಕು. ಟೈಮ್ ರೇಟ್ ಸೇಮ್ ಐತ್ರಿ, ತಗೋತಾರಿ. ಬಟ್ ಟೈಮ್ ಸೇವ್ಡ್ ನಿಮಗೆ ಕೊಡಂಗಿಲ್ಲ ಪ್ರಾಬ್ಲಮ್ ಅಲ್ಲೇ. ಟೈಮ್ ಸೇವ್ಡ್ ಕೊಡಂಗಿಲ್ಲ. ಅದು ಏನ್ರಿಪ್ಪ? ವೇರ್ ಟೈಮ್ ಸೇವ್ಡ್ ನೀವು ರೆಡಿ ಮಾಡ್ಬೇಕು, ಟೈಮ್ ಸೇವ್ಡ್ ನೀವು ಫೈಂಡ್ ಔಟ್ ಮಾಡ್ಬೇಕು. ಅದಕ್ಕೆ ಏನ್ರಿಪ್ಪ? ಟೈಮ್ ಸೇವ್ಡ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್. ಇದು ಫಾರ್ಮುಲಾ ರೀಪ. ಟೈಮ್ ಸೇವ್ಡ್ ಫೈಂಡ್ ಔಟ್ ಮಾಡಕ್ಕೆ ಫಾರ್ಮುಲಾ ಐತ್ರಿ. ಟೈಮ್ ಸೇವ್ಡ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್. ಸ್ಟ್ಯಾಂಡರ್ಡ್ ಟೈಮ್ ನಿಮಗೆ ಕೊಡ್ತಾರ್ರಿ, ಆಮೇಲೆ ಟೈಮ್ ಟೇಕನ್ನು ಕೊಡ್ತಾರ್ರಿ. ನೀವು ಬರೀ ಮೈನಸ್ ಮಾಡ್ಬೇಕು, ಅದು ಟೈಮ್ ಸೇವ್ಡ್ ಆನ್ಸರ್ ಇಲ್ಲೇ ಬರೀಬೇಕು. ಆಮೇಲೆ ಕ್ಯಾಲ್ಕುಲೇಷನ್ ಮಾಡಿರಿ. ಇದು ಹಾಲ್ಸೆ ಪ್ಲಾನ್ ಸರಿತ್ರಿ. ಆಮೇಲೆ ರೋವಾನ್ಸ್ ಪ್ಲಾನ್ ಮೇನ್ ಫಾರ್ಮುಲಾ ನೋಡ್ರಿ. ಏನೈತಿ? ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್ ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಇದು ಫಾರ್ಮುಲಾ ನೋಡ್ರಿಪ್ಪ ರೋವಾನ್ಸ್ ಪ್ಲಾನ್. ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಏನು ಮಾಡ್ಬೇಕು? ಫಸ್ಟ್ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಮಾಡ್ಬೇಕು, ಕರೆಕ್ಟಾ? ಪ್ಲಸ್ ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಮಾಡಬೇಕು. ಡಿವೈಡೆಡ್ ಬೈ ಇದು ಸೈನ್. ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಮಾಡಬೇಕು. ಆಮೇಲೆ ಇಂಟು ಸೇಮ್ ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಫಸ್ಟ್ ಟೈಮ್ ಟೇಕನ್ ಇಂಟು ಟೈಮ್ ರೇಟ್, ಲಾಸ್ಟ್ ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಸೆಂಟ್ರಲ್ಲೇ ಪ್ಲಸ್ ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್. ಅಷ್ಟು ತಗೋಬೇಕು. ಇದು ರೋವಾನ್ಸ್ ಪ್ಲಾನ್ ತಿಳಿದ್ರಿ. ನೆಕ್ಸ್ಟ್ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್. ಇದು ನೆನ್ಪಿಡ್ಕೋರಿ ಬರೀ ಫಾರ್ಮುಲಾ. ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಇದು ಹೆಂಗೆ ಮಾಡ್ತೀರಿ ನೀವು? ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಅರ್ನಿಂಗ್ಸ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್. ಇದು ಫಾರ್ಮುಲಾ, ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಫಾರ್ಮುಲಾ ಇದು. ನೆಕ್ಸ್ಟ್ ಬರ್ರಿ, ಎಫೆಕ್ಟಿವ್ ರೇಟ್ ಪರ್ ಅವರ್ ಫಾರ್ಮುಲಾ. ಎಫೆಕ್ಟಿವ್ ರೇಟ್ ಪರ್ ಅವರ್ ಫಾರ್ಮುಲಾ. ಎಫೆಕ್ಟಿವ್ ರೇಟ್ ಪರ್ ಅವರ್ ಇಸ್ ಈಕ್ವಲ್ ಟು ಅರ್ನಿಂಗ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಇದು ಫಾರ್ಮುಲಾ ತಿಳಿತ್ರಿ. ಎಫೆಕ್ಟಿವ್ ರೇಟ್ ಪರ್ ಅವರ್. ಓಕೆ ಬರ್ರಿ, ಇದು ಏನ್ರಿಪ್ಪ? 4 ಫಾರ್ಮುಲಾಸ್. ಏನ್ರಿ? 4 ಫಾರ್ಮುಲಾಸ್. ನೆಕ್ಸ್ಟ್ ಬರ್ರಿಪ್ಪ, ಈಗ ನೆಕ್ಸ್ಟ್ ಫಿಫ್ತ್ ಇಂದ ಚಾಲು ಮಾಡೋಣ್ರಿ. 4 ಆ ಥರ 4 ಫಾರ್ಮುಲಾ. ಈಗ ಫಿಫ್ತ್ ಇಂದ ಫಾರ್ಮುಲಾಸ್ ನೋಡೋಣ. ಫಸ್ಟ್ ಏನ್ರಿ? ನೆಕ್ಸ್ಟ್ ಎಫಿಷಿಯನ್ಸಿ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿಪ್ಪ? ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡಕ್ಕೆ ಫಾರ್ಮುಲಾ ಐತ್ರಿ. ಎಫಿಷಿಯನ್ಸಿ ಏನ್ರಿ ಫಾರ್ಮುಲಾದು? ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ಆಕ್ಚುಯಲ್ ಔಟ್ಪುಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಂಟು 100. ಇದು ಫಾರ್ಮುಲಾ ರೀಪ ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡಕ್ಕೆ. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಒನ್, ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್. ಓಕೆ, ಏನ್ರಿ? ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಫಾರ್ಮುಲಾ ಹೆಂಗೈತ್ರಿ ನೋಡ್ರಿ ಇಲ್ಲಿ. ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಔಟ್ಪುಟ್ ಇಂಟು ಡಿಫರೆನ್ಷಿಯಲ್ ಪೀಸ್ ರೇಟ್. ಇದು ಫಾರ್ಮುಲಾ, ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಫಾರ್ಮುಲಾ ಇದು. ಓಕೆ, ನೆಕ್ಸ್ಟ್ ಸ್ಟ್ರೇಟ್ ಪೀಸ್ ರೇಟ್ ಫಾರ್ಮುಲಾ. ಸ್ಟ್ರೇಟ್ ಪೀಸ್ ರೇಟ್ ಫಾರ್ಮುಲಾ ಏನ್ರಿಪ್ಪ? ಸ್ಟ್ರೇಟ್ ಪೀಸ್ ರೇಟ್ ಫಾರ್ಮುಲಾ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಔಟ್ಪುಟ್ ಇಂಟು ಪೀಸ್ ರೇಟ್. ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಔಟ್ಪುಟ್ ಇಂಟು ಪೀಸ್ ರೇಟ್. ಓಕೆ, ನೆಕ್ಸ್ಟ್ ಟೈಮ್ ರೇಟ್ ಸಿಸ್ಟಮ್ ಫಾರ್ಮುಲಾ. ಟೈಮ್ ರೇಟ್ ಸಿಸ್ಟಮ್ ಫಾರ್ಮುಲಾ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ನೆಕ್ಸ್ಟ್ ಪೀಸ್ ರೇಟ್ ಸಿಸ್ಟಮ್ ಫಾರ್ಮುಲಾ. ಪೀಸ್ ರೇಟ್ ಸಿಸ್ಟಮ್ ಫಾರ್ಮುಲಾ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ರೇಟ್. ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ರೇಟ್. ಇದು 9 ಫಾರ್ಮುಲಾಸ್ ಐತೆ ನೋಡ್ರಿಪ್ಪ. ಈಗ ಸದ್ಯಕ್ಕೆ ಎಷ್ಟ್ರಿಪ್ಪ? ಈಗ 9 ಫಾರ್ಮುಲಾಸ್. ಭಾಳ ಇಂಪಾರ್ಟೆಂಟ್ ಐತ್ರಿ ಇದು. 9 ಫಾರ್ಮುಲಾಸ್ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಏನ್ರಿಪ್ಪ ನಾನು ನಿಮಗೆ ಹೇಳ್ಬಿಟ್ಟಿನಿ ಈಗ, ತಿಳಿತ್ರಿ? ಓಕೆ, समझ में आया आप लोगों को? क्या है, अब कौन सा चैप्टर डिस्कस करें हम लोग? लेबर कॉस्ट बोल के. लेबर कॉस्ट बहुत इंपॉर्टेंट है ये. 2 मार्क्स 5 मार्क्स और 10 मार्क्स के लिए बहुत इंपॉर्टेंट. ठीक है, तो आओ यहाँ सबसे पहले इसके अंदर कितने फार्मूलाज है? 9 फार्मूला. अभी जस्ट प्रेजेंट के लिए कितने? 9 फार्मूलाज. इंपॉर्टेंट है बोल के तुम्हारे को सेपरेट लिखा हूँ मैं यहाँ पे. सबसे पहले क्या? हाल्से प्लान. हाल्से प्लान के अंदर सबसे पहले क्या है बोलो? हाल्से प्लान का फॉर्मूला क्या है? अर्निंग्स इज इक्वल टू टाइम टेकन इंटू टाइम रेट प्लस
1 डिवाइडेड बाय 2 मतलब हाफ 1/2 इंटू टाइम सेव्ड इंटू टाइम रेट। यह है तुम्हारा हाल से प्लान का फॉर्मूला। टाइम टेकन तुम्हारे को क्वेश्चन के अंदर देता, टाइम रेट भी देता तुम्हारे को, टाइम रेट देता तुम्हारे को, क्या नहीं देता 1/2 हमें हमारी तरफ से लेना। उसके बाद में टाइम सेव्ड तुम्हारे को नहीं देता, वो टाइम सेव्ड तुम लोग मालूम करना। टाइम सेव्ड इज इक्वल टू टाइम स्टैंडर्ड टाइम माइनस टाइम टेकन। स्टैंडर्ड टाइम तुम्हारे को देता, उसमें से माइनस करना, करके तुम्हारे को टाइम सेव्ड मिलता। समझ में आया ना, ये है तुम्हारा हाल से प्लान। अब बचा क्या, रोवांस प्लान। रोवांस प्लान का फॉर्मूला क्या है, देखो रोवांस प्लान का फॉर्मूला अर्निंग्स इज इक्वल टू टाइम टेकन इनटू टाइम रेट। फर्स्ट में टाइम टेकन इनटू टाइम रेट, लास्ट में टाइम टेकन इनटू टाइम रेट, बीच में प्लस टाइम सेव्ड डिवाइडेड बाय स्टैंडर्ड टाइम। समझ में, फर्स्ट में टाइम टेकन इनटू टाइम रेट, लास्ट में टाइम टेकन इनटू टाइम रेट, बीच में प्लस टाइम सेव्ड डिवाइडेड बाय स्टैंडर्ड टाइम। ये तुम्हारा रोवांस प्लान का फॉर्मूला। ठीक है, नेक्स्ट अभी आवरली रेट ऑफ अर्निंग्स। इसका फॉर्मूला क्या है, आवरली रेट ऑफ अर्निंग्स इज इक्वल टू टोटल अर्निंग्स डिवाइडेड बाय स्टैंडर्ड टाइम। ये तुम्हारा आवरली रेट ऑफ अर्निंग्स। नेक्स्ट फार्मूला क्या है, इफेक्टिव रेट पर आवर। इसका फार्मूला इफेक्टिव रेट पर आवर इज इक्वल टू अर्निंग्स डिवाइडेड बाय टाइम टेकन बोल के फार्मूला। ये याद रख लो, पहले के 4 फार्मूलाज इंपॉर्टेंट है, ये 4 फार्मूलाज बहुत इंपॉर्टेंट स्टार्टिंग के। अब इसके बाद में नेक्स्ट फिफ्थ फार्मूला से, यहाँ से फिफ्थ क्या है, फिफ्थ में एफिशिएंसी। एफिशिएंसी तुम लोग कैसे मालूम करते हैं, एफिशिएंसी इज इक्वल टू एक्चुअल आउटपुट डिवाइडेड बाय स्टैंडर्ड आउटपुट इनटू 100। ठीक है, नेक्स्ट टेलर्स डिफरेंशियल पीस रेट सिस्टम करके पूछता है तुम्हारे को, उसका फॉर्मूला क्या है, अर्निंग्स इज इक्वल टू आउटपुट इनटू डिफरेंशियल पीस रेट। नेक्स्ट स्ट्रेट पीस रेट सिस्टम करके पूछता, उसका फॉर्मूला क्या है, अर्निंग्स इज इक्वल टू आउटपुट इनटू पीस रेट। नेक्स्ट टाइम रेट सिस्टम, इसका फॉर्मूला क्या है, टाइम रेट सिस्टम का, अर्निंग्स इज इक्वल टू टाइम टेकन इनटू टाइम रेट। लास्ट का पीस रेट सिस्टम, टेलर्स डिफरेंशियल पीस रेट अलग है, सिर्फ पीस रेट सिस्टम अलग है। पीस रेट सिस्टम का फॉर्मूला क्या, अर्निंग्स इज इक्वल टू स्टैंडर्ड टाइम इनटू टाइम रेट। यह तुम्हारा टोटल 9 फार्मूला। समझ में आने, टेक द स्क्रीनशॉट, फर्स्ट 4 फार्मूलाज, नेक्स्ट 5 formulas. Okay, hope you understood. Okay, hope you understood these formulas very well. Got it? Now we'll solve the problems. Problem number 1, problems. Okay, number 1 problem. ಇಲ್ಲಿ ನೋಡಿ ಪ್ರಾಬ್ಲಮ್ ನಂಬರ್ ಏನಿದು, ಫಸ್ಟ್ ಸ್ಟ್ಯಾಂಡರ್ಡ್ ಟೈಮ್ ಫಿಕ್ಸ್ಡ್ ಈಸ್ 52 hours. ಓಕೆ, ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿರಪ್ಪ ಇದು, 52 hours. ಟೈಮ್ ಟೇಕನ್ ಈಸ್ 48 hours. ವೇಜ್ ರೇಟ್ ₹45 per hour. ಏನ್ರಿ ಇಲ್ಲಿ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿದ್ದು 52 hours, ಕರೆಕ್ಟಾ. ಆಮೇಲೆ ಟೈಮ್ ಟೇಕನ್ ಎಷ್ಟಿರಪ್ಪ ಇದು 48 hours. ಆಮೇಲೆ ವೇಜ್ ರೇಟ್, ವೇಜ್ ರೇಟ್ ಅಂದ್ರೆ ಏನ್ರಿಪ್ಪ, ರೇಟ್ ಟೈಮ್ ರೇಟ್ ಇದು. ವೇಜ್ ರೇಟ್ ಅಂದ್ರೆ ಏನ್ರಿಪ್ಪ, ಟೈಮ್ ರೇಟ್. ಟೈಮ್ ರೇಟ್ ಯಾವಾಗಲೂ ರುಪೀಸ್ ಒಳಗೆ ಕೊಡ್ತಾರೆ ನಿಮಗೆ. ಟೈಮ್ ರೇಟ್ ಯಾವಾಗಲೂ ನಿಮಗೆ ರುಪೀಸ್ ಒಳಗೆ ಕೊಡ್ತಾರೆ, ರುಪೀಸ್ ಒಳಗೆ. ವೇಜ್ ರೇಟ್ ಅಂದ್ರೆ ಏನ್ರಿಪ್ಪ, ಟೈಮ್ ರೇಟ್ ಇಟ್ರಿ ₹45 per hour, ಕರೆಕ್ಟಾ. ಕ್ಯಾಲ್ಕುಲೇಟ್ ದ ಟೋಟಲ್ ವೇಜಸ್. ವೇಜಸ್ ಅಂದ್ರೆ ಏನ್ರಿಪ್ಪ, ಕ್ಯಾಲ್ಕುಲೇಟ್ ದ ಟೋಟಲ್ ವೇಜಸ್ ಅಂದ್ರೆ ಏನ್ರಿಪ್ಪ, ಕ್ಯಾಲ್ಕುಲೇಟ್ ದ ಟೋಟಲ್ ಅರ್ನಿಂಗ್ಸ್ ಅದು. and hourly rate of earnings under first time rate method, second halse plan, third Rowan's plan. Start ಮಾಡೋಣ್ರಿ. ಬರ್ರಿ ಸೊಲ್ಯೂಷನ್ ಮೀನ್ಸ್ ಆನ್ಸರ್, ನಿಮ್ದು ಆನ್ಸರ್ ಏನ್ರಿ, ಫಸ್ಟ್ ಇದು ಟೈಮ್ ರೇಟ್ ಅಲ್ಲ, ಅದು ಫಸ್ಟ್ ಗೊತ್ತಾಗೋರಿಪ್ಪ. ಫಸ್ಟ್ ಏನ್ರಿ, ಫಸ್ಟ್ ಟೈಮ್ ರೇಟ್ ಮೆಥಡ್. ಏನ್ರಿ, ಟೈಮ್ ರೇಟ್ ಮೆಥಡ್. ಫಸ್ಟ್ ಟೈಮ್ ರೇಟ್ ಮೆಥಡ್ ಮಾಡೋಣ್ರಿ, ಟೈಮ್ ರೇಟ್ ಮೆಥಡ್. ಓಕೆ, ಟೈಮ್ ರೇಟ್ ಮೆಥಡ್ ಫಾರ್ಮುಲಾ ಇಲ್ಲಿತ್ರಿಪ್ಪ, ಇದು ಟೈಮ್ ರೇಟ್ ಮೆಥಡ್ ಐದು ಐತೆ ನೋಡ್ರಿಪ್ಪ. ಟೈಮ್ ರೇಟ್ ಸಿಸ್ಟಮ್ ಅಂದರೆ ಸೇಮ್, ಟೈಮ್ ರೇಟ್ ಮೆಥಡ್ ಅಂದರೆ ಸೇಮ್. ಇದು ಫಾರ್ಮುಲಾ ಕಾಪಿ ಪೇಸ್ಟ್ ಮಾಡ್ರಿ. ಟೈಮ್ ರೇಟ್ ಸಿಸ್ಟಮ್ ಅಂದರೆ ಏನ್ರಿಪ್ಪ, ಸೇಮ್. ಟೈಮ್ ರೇಟ್ ಮೆಥಡ್ ಫಾರ್ಮುಲಾ ನೋಡ್ರಿ. ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಈಗ ಫಿಲ್ ಮಾಡ್ರಿಪ್ಪ, ಬರೀ ಫಿಲ್ ಮಾಡ್ಬೇಕೀಗ. ಬರೀ ಇಲ್ಲೇ ಹೋಗ್ತಾರೆ ಇದು. ಓಕೆ, ಇಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು ಏನ್ರಿ, ಫಸ್ಟ್ ಟೈಮ್ ಟೇಕನ್ ಐತ್ರಿ. ಫಸ್ಟ್ ಏನ್ರಿಪ್ಪ, ಟೈಮ್ ಟೇಕನ್. ಬೇಡ ನಾ ಏನು ಮಾಡ್ತೀನಿ ರೀ,
ಸಪ್ರೇಟ್ ಬಂದ್ಬಿಡ್ತೀನಿ ರೀಪ್ಪ. ಫಸ್ಟ್ ನೋಡ್ರಿಪ್ಪ ಇಲ್ಲೇ ಸ್ಟ್ಯಾಂಡರ್ಡ್ ಟೈಮ್ ಏನ್ರಿದು ಫಸ್ಟ್ ಸ್ಟ್ಯಾಂಡರ್ಡ್ ಟೈಮ್ ತಗೋರಿಲ್ಲ, ಸ್ಟ್ಯಾಂಡರ್ಡ್ ಟೈಮ್ ಅಂತ ತಗೋರಿಪ್ಪ ಇಲ್ಲೇ ಗಿವನ್ ಇನ್ಫಾರ್ಮೇಷನ್ ಬರೀಪ್ಪ. ಫಸ್ಟ್ ಗಿವನ್ ಡೇಟಾ ಅಂತ ಬರೀರಿ, ಸರ್ ಗಿವನ್ ಡೇಟಾ. ಇಲ್ಲೇ ಫಸ್ಟ್ ಏನ್ರಿಪ್ಪ ಸ್ಟ್ಯಾಂಡರ್ಡ್ ಟೈಮ್ ಏನ್ರಿ ಫಸ್ಟ್ ಸ್ಟ್ಯಾಂಡರ್ಡ್ ಟೈಮ್ ಇಸ್ ಈಕ್ವಲ್ ಟು ಎಷ್ಟಿದು ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಕೊಟ್ಟಾರಿ ಅವರು? ಸ್ಟ್ಯಾಂಡರ್ಡ್ ಟೈಮ್ 52 hours ಏನ್ರಿ 52 hours ಕೊಟ್ಟಾರಿ. 52 hours ಸ್ಟ್ಯಾಂಡರ್ಡ್ ಟೈಮ್ ಎಷ್ಟ್ರಿಪ್ಪ ಅದು 52 hours ಕರೆಕ್ಟಾ? ನೆಕ್ಸ್ಟ್ ಏನ್ರಿಪ್ಪ ಅದು ಟೈಮ್ ಟೇಕನ್ ಏನ್ರಿ ಟೈಮ್ ಟೇಕನ್ ಎಷ್ಟ್ರಿಪ್ಪ ಇದು ಟೈಮ್ ಟೇಕನ್ 48 hours. ಟೈಮ್ ಟೇಕನ್ 48 hours ಕರೆಕ್ಟಾ? ಆಮೇಲೆ ವೇಜ್ ರೇಟ್ ಅಂದರೆ ಬರೀರಿಪ್ಪ ಅಲ್ಲಿ ಟೈಮ್ ರೇಟ್ ಅಂದು ವೇಜ್ ರೇಟ್ ಅಂದರೆ ಏನ್ರಿಪ್ಪ ಟೈಮ್ ರೇಟ್ ಇಸ್ ಈಕ್ವಲ್ ಟು ಎಷ್ಟಿಪ್ಪ ಅದು ಟೈಮ್ ರೇಟ್ ₹45 per hour. ₹45 per hour ಏನ್ರಿ ಟೈಮ್ ರೇಟ್. ವೇಜ್ ರೇಟ್ ಅಂದ್ರೆ ಏನ್ರಿಪ್ಪ ಟೈಮ್ ರೇಟ್ ಎಷ್ಟಿಪ್ಪ ಅದು ₹45 per hour ಕರೆಕ್ಟಾ? ಓಕೆ, ಇಷ್ಟು ಇನ್ಫಾರ್ಮೇಷನ್ ಬರ್ತೀರಿ ನೀವು, ಇಷ್ಟು ಇನ್ಫಾರ್ಮೇಷನ್. ಈಗ ಚಾಲೂ ಮಾಡ್ಬೇಕ್ರಿಪ್ಪ ಸೊಲ್ಯೂಷನ್. ಈಗ ಏನ್ರಿ ಫಸ್ಟ್ ಇದು ಟೈಮ್ ರೇಟ್ ಮೆಥಡ್ ಏನ್ರಿ ಫಸ್ಟ್ ಟೈಮ್ ರೇಟ್ ಮೆಥಡ್ ಅಂದ್ರೆ ಏನ್ರಿಪ್ಪ ಟೈಮ್ ರೇಟ್ ಸಿಸ್ಟಮ್ ಅಂದ್ರೆ ಏನ್ರಿ ಟೈಮ್ ರೇಟ್ ಸಿಸ್ಟಮ್. ಫಾರ್ಮುಲಾ ಏನ್ರಿಪ್ಪ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಐತಲ್ಲ ಫಾರ್ಮುಲಾ, ಅದು ಸೇಮ್ ಟು ಸೇಮ್ ಕಾಪಿ ಪೇಸ್ಟ್. ಈಗ ಫಸ್ಟ್ ಏನು ಏನು ಬೇಕು ನಿಮಗೆ? ಫಸ್ಟ್ ಈಗ ಟೈಮ್ ಟೇಕನ್ ಬೇಕು ನಿಮಗೆ. ಎಷ್ಟು ಬೇಕ್ರಿ ಏನು ಬೇಕ್ರಿಪ್ಪ ನಿಮಗೆ? ಟೈಮ್ ಟೇಕನ್ ಬೇಕು. ಟೈಮ್ ಟೇಕನ್ ಎಷ್ಟಿದ್ರಿಪ್ಪ ಅಲ್ಲಿ? ಟೈಮ್ ಟೇಕನ್ ಇಲ್ಲಿ ನೋಡ್ರಿ, ಟೈಮ್ ಟೇಕನ್ ಎಷ್ಟ್ರಿಪ್ಪ ಅದು 48 hours. ಎಷ್ಟ್ರಿ 48 hours ತಗೋರಿಪ್ಪ ಅಲ್ಲಿ 48 hours ಅಂತ ಬರೀಪ ಅಲ್ಲಿ 48 hours ಕರೆಕ್ಟಾ? ಇಂಟು ಏನು ಬೇಕು ನಿಮಗೆ? ಟೈಮ್ ರೇಟ್ ಬೇಕು ನಿಮಗೆ. ಟೈಮ್ ರೇಟ್ ಅಲ್ಲಿ ಇದ್ರಿಪ್ಪ ಇದು ಇಲ್ಲಿ ನೋಡ್ರಿ. ಟೈಮ್ ರೇಟ್ ಎಷ್ಟ್ರಿಪ್ಪ ಅದು ₹45 per hour. ₹45 per hour. ಈಗ ಮಾಡ್ರಿ ಎಷ್ಟ್ರಿಪ್ಪ ಈಗ 40 ಸಾರಿ ನಾ ಮಾಡ್ತೀನಿ 48 ಇಂಟು 45 ಎಷ್ಟ್ರಿಪ್ಪ 48 ಇಂಟು 45 ಅಂದರೆ ಎಷ್ಟ್ರಿಪ್ಪ ಇದು 2000 rupees ಒಳಗೆ ಬರೀಪ್ಪ ಏನ್ರಿ rupees ಒಳಗೆ ಬರೀಪ್ಪ. rupees ಎಷ್ಟಿದ್ದು rupees 2160 ಇದು ಏನ್ರಿ ನಿಮ್ದು ಅರ್ನಿಂಗ್ಸ್. ಇದು ನಿಮ್ದು ಏನ್ರಿಪ್ಪ ಅರ್ನಿಂಗ್ಸ್. ತಿಳಿದ್ರಿ? ಅರ್ನಿಂಗ್ಸ್ ಎಷ್ಟ್ರಿಪ್ಪ ನಿಮ್ದು ಈಗ? ನಿಮ್ದು ಅರ್ನಿಂಗ್ಸ್ ಎಷ್ಟ್ರಿಪ್ಪ ಈಗ 2160 ಮುಗೀತು ನೋಡ್ರಿ. ತಡ್ರಿ ಮುಗೀತಲ್ಲ ಅದು. ಆಮೇಲೆ ಏನ್ರಿಪ್ಪ ಇಲ್ಲೇ ಐತೆ ನೋಡ್ರಿ, ಕ್ಯಾಲ್ಕುಲೇಟ್ ದ ಟೋಟಲ್ ವೇಜಸ್ ಅಂದ್ರೆ ಏನ್ರಿಪ್ಪ ಫಸ್ಟ್ ಅರ್ನಿಂಗ್ಸ್ ಏನ್ರಿ ಅರ್ನಿಂಗ್ಸ್. ಆಮೇಲೆ ಏನ್ರಿ ಆ್ಯಂಡ್ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಏನ್ರಿ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡ್ಬೇಕೀಗ ಏನ್ರಿ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ತಗೋರಿಪ್ಪ. ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡ್ಬೇಕೀಗ. ಇದು ಆದ್ಮೇಲೆ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡ್ಬೇಕ್ರಿ. ನೆಕ್ಸ್ಟ್ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಅವರು ಕೊಟ್ಟಾರಿಪ್ಪ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡ್ರಿ ಎಲ್ಲಿ ಅಂತ. ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಫಾರ್ಮುಲಾ ಏನ್ರಿಪ್ಪ ಇದು? ಎಲ್ಲಿತ್ರಿ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ನಿಮ್ದು ಫಾರ್ಮುಲಾ? ಇಲ್ಲೈತೆ ನೋಡ್ರಿಪ್ಪ. ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಫಾರ್ಮುಲಾ ಇಲ್ಲೈತೆ ನೋಡ್ರಿ. ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಐತಲ್ಲ, ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಅದು ಫಾರ್ಮುಲಾ ಕಾಪಿ ಪೇಸ್ಟ್ ಮಾಡ್ರಿ. ಕಾಪಿ ಪೇಸ್ಟ್ ಅಲ್ಲ ನೀವು ಬರೀಬೇಕು ನೋಡ್ರಿಲ್ಲ. ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಅರ್ನಿಂಗ್ಸ್ divided by standard time ತಗೋರಿಪ್ಪ. ಟೋಟಲ್ ಅರ್ನಿಂಗ್ಸ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಸ್ ಈಕ್ವಲ್ ಟು ಬರೀರಿಪ್ಪ ಇಲ್ಲೇ ಇಸ್ ಈಕ್ವಲ್ ಟು ಏನು ಬೇಕು ನಿಮಗೆ? ಫಸ್ಟ್ ಇಲ್ಲಿ ಟೋಟಲ್ ಅರ್ನಿಂಗ್ಸ್ ಬೇಕು. ಏನು ಬೇಕ್ರಿಪ್ಪ ನಿಮಗೆ? ಟೋಟಲ್ ಅರ್ನಿಂಗ್ಸ್ ಎಷ್ಟಿಪ್ಪ ಅದು? ಟೋಟಲ್ ಅರ್ನಿಂಗ್ಸ್ 2160 ತಗೋರಿ 2160 ಕರೆಕ್ಟಾ? ಡಿವೈಡೆಡ್ ಬೈ ಏನ್ರಿ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಎಲ್ಲಿದ್ರಿಪ್ಪ ಅದು? ಸ್ಟ್ಯಾಂಡರ್ಡ್ ಟೈಮ್ ಎಲ್ಲಿ ನೋಡ್ರಿ. ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿದ್ದು 52 hours. ಎಷ್ಟ್ರಿ 52 hours ಎಷ್ಟ್ರಿ ಹೌದಲ್ಲ 52 hours. ಇದು ರುಪೀಸ್ ಅಲ್ಲ, ಅದು ರುಪೀಸ್. rupees 2160 ಡಿವೈಡೆಡ್ ಬೈ ಏನಿದು ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ 52 hours ಹೌದಲ್ಲ. ಈಗ ಇದು ಮಾಡ್ರಿಪ್ಪ ಆನ್ಸರ್ ಎಷ್ಟು? 2160 divided by 52 ಎಷ್ಟ್ರಿಪ್ಪ ಈಗ? ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ರುಪೀಸ್ ಎಷ್ಟ್ರಿಪ್ಪ ಅದು? 41.53
41.538 41.538 ನಿಮ್ದು ಏನ್ರಿಪ್ಪ ಇದು ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಏನ್ರಿಂದ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ನಿಮ್ದು ಏನ್ರಿದ್ದು ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ತಿಳಿತ್ರಿ ಹಾಂ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡ್ರಿ ಅಂತ ಇದರಲ್ಲಿ ಕ್ವಶನ್ ಅಲ್ಲಿ ನೋಡಲಿ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡ್ರಿ ಅಂತ ಅದಕ್ಕೇನ್ರಿಪ್ಪ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಫಾರ್ಮುಲಾ ಬರೀರಿಪ್ಪ ಅದು ಫಾರ್ಮುಲಾ ಬರ್ದೇನ್ರಿಪ್ಪ ಫಸ್ಟ್ ಇದೆ ಟೋಟಲ್ ಅರ್ನಿಂಗ್ಸ್ ಅಂದರೆ ಇದು 2160 ತಗೋರಿ ಇಲ್ಲ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಏನ್ರಿದು ಸ್ಟ್ಯಾಂಡರ್ಡ್ ಟೈಮ್ ಎಲ್ಲಿ ಇದ್ರಿಪ್ಪ ಇಲ್ಲಿ ನೋಡ್ರಿ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿದ್ದು 52 ಅವರ್ಸ್ ಮಾಡ್ರಿಪ್ಪ 2160 ಡಿವೈಡ್ ಬೈ 52 ಮಾಡ್ರಿಪ್ಪ ₹41.538 ಮುಗಿತ್ರಿ ಇದು ಓಕೆ ಮುಗಿತ್ರಿ ಟೈಮ್ ರೇಟ್ ಮೆಥಡ್ ಮುಗಿತ್ರಿ ಈಗ ಏನ್ರಿಪ್ಪ ಈಗ ಹಾಲ್ಸೆ ಪ್ಲಾನ್ ಹಾಲ್ಸೆ ಪ್ಲಾನ್ ತಗೋರಿಪ್ಪ ಹಾಲ್ಸೆ ಪ್ಲಾನ್ ಮಾಡ್ಬೇಕು ಈಗ ಹಾಲ್ಸೆ ಪ್ಲಾನ್ ಮಾಡೋಣ್ರಿ ಹಾಲ್ಸೆ ಪ್ಲಾನ್ ಫಾರ್ಮುಲಾ ಬೇಕು ನಮಗೆ ಹಾಲ್ಸೆ ಪ್ಲಾನ್ ಫಾರ್ಮುಲಾ ಬೇಕು ಎಲ್ಲಿತ್ರಿಪ್ಪ ಹಾಲ್ಸೆ ಪ್ಲಾನ್ ಫಾರ್ಮುಲಾ ಇಲ್ಲೈತೆ ನೋಡ್ರಿ ಹಾಲ್ಸೆ ಪ್ಲಾನ್ ಫಾರ್ಮುಲಾ ಇಲ್ಲೈತ್ರಿ ತಗೋರಿಪ್ಪ ಕಾಪಿ ಪೇಸ್ಟ್ ಮಾಡಿದ್ದು ಹಾಲ್ಸೆ ಪ್ಲಾನ್ ಫಾರ್ಮುಲಾ ಇಲ್ಲ ಹಾಲ್ಸೆ ಪ್ಲಾನ್ ಫಾರ್ಮುಲಾ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಓಕೆ ಜಾಗ ಬಿಡಬೇಕಿಲ್ಲ ಮಾಡಕ್ಕೆ ಸೊಲ್ಯೂಷನ್ ಅದು ಫಸ್ಟ್ ಇದು ಮಾಡಿಬಿಡ್ರಿಪ್ಪ ಟೈಮ್ ಸೇವ್ಡ್ ಮಾಡಿಬಿಡ್ರಿಪ್ಪ ಫಸ್ಟ್ ನೀವು ಟೈಮ್ ಸೇವ್ಡ್ ಮಾಡಿಬಿಡ್ರಿ ಟೈಮ್ ಸೇವ್ಡ್ ಮಾಡಿಬಿಡ್ರಿಪ್ಪ ಫಸ್ಟ್ ಏನ್ರಿ ಇಸ್ ಈಕ್ವಲ್ ಟು ಏನ್ರಿ ಟೈಮ್ ಸೇವ್ಡ್ ಫಾರ್ಮುಲಾ ಏನ್ರಿಪ್ಪ ಇದು ಸ್ಟ್ಯಾಂಡರ್ಡ್ ಟೈಮ್ ಏನ್ರಿಪ್ಪ ಸ್ಟ್ಯಾಂಡರ್ಡ್ ಟೈಮ್ ಎಲ್ಲೈತ್ರಿಪ್ಪ ಇಲ್ಲೈತೆ ನೋಡ್ರಿಪ್ಪ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿಪ್ಪ ಇದು ಸ್ಟ್ಯಾಂಡರ್ಡ್ ಟೈಮ್ 52 ಅವರ್ಸ್ ಸ್ಟ್ಯಾಂಡರ್ಡ್ ಟೈಮ್ 52 ಅವರ್ಸ್ ತಗೋರಿಪ್ಪ ಇಲ್ಲಿ ಸ್ಟ್ಯಾಂಡರ್ಡ್ ಟೈಮ್ ಏನ್ರಿ 52 ಅವರ್ಸ್ ಕರೆಕ್ಟಾ ಆಮೇಲೆ ಸೈನ್ ಯಾವ್ದ್ರಿಪ್ಪ ಇದು ಮೈನಸ್ ಸೈನ್ ಏನ್ರಿಪ್ಪ ಸೈನ್ ಅದು ಮೈನಸ್ ಸೈನ್ ತಗೋರಿಪ್ಪ ಏನ್ರಿ ಇಲ್ಲಿ ಟೈಮ್ ಟೇಕನ್ ಟೈಮ್ ಟೇಕನ್ ಎಲ್ಲಿತ್ರಿಪ್ಪ ಅದು ಟೈಮ್ ಟೇಕನ್ ಇಲ್ಲೈತೆ ನೋಡ್ರಿ ಟೈಮ್ ಟೇಕನ್ ಎಷ್ಟಿಪ್ಪ ಅದು ಟೈಮ್ ಟೇಕನ್ 48 ಅವರ್ಸ್ ಎಷ್ಟ್ರಿ 48 ಅವರ್ಸ್ ತಗೋರಿಪ್ಪ 48 ಅವರ್ಸ್ ಓಕೆ ಈಗ ಮಾಡ್ರಿಪ್ಪ ಎಷ್ಟ್ರಿ ಫೋರ್ಟಿ 52 ಮೈನಸ್ 48 ಮಾಡ್ರಿಪ್ಪ ಎಷ್ಟ್ರಿ 4 ಎಷ್ಟಿದು 4 ಬಾಜು ಅವರ್ಸ್ 4 ಅವರ್ಸ್ ಕರೆಕ್ಟ್ ಏನಿದು ಟೈಮ್ ಸೇವ್ಡ್ ತಗೋರಿಪ್ಪ ಟೈಮ್ ಸೇವ್ಡ್ ಇದು ಏನಿದು ಟೈಮ್ ಸೇವ್ಡ್ ನೋಡ್ರಿ ಟೈಮ್ ಸೇವ್ಡ್ ಎಷ್ಟು ಬಂತ್ರಿಪ್ಪ ಈಗ ಸಾರಿ ಏನು ಟೈಮ್ ಸೇವ್ಡ್ ಎಷ್ಟು ಬಂತ್ರಿಪ್ಪ ಅದು 4 ಅವರ್ಸ್ ಅಲ್ಲ ಅದು 4 ಅವರ್ಸ್ ನಮ್ಮ ಲಾಕ್ ಆಗ್ತದಪ್ಪ ಮತ್ತು 52 minus 48 ಟೈಮ್ ಸೇವ್ಡ್ ಎಷ್ಟು ಬಂತ್ರಿಪ್ಪ ಈಗ 42 ಅವರ್ಸ್ ಬಂತ್ರಿ ಕರೆಕ್ಟ್ ಸಾರಿ ಟೈಮ್ ಎಷ್ಟು ಬಂತ್ರಿಪ್ಪ 4 ಅವರ್ಸ್ ಬಂತ್ರಿ ಕರೆಕ್ಟಾ ಈಗ ಫಾರ್ಮುಲಾ ಫಿಲ್ ಮಾಡಿರಿಪ್ಪ ಹಾಲ್ಸೆ ಪ್ಲಾನ್ ಫಾರ್ಮುಲಾ ಈಗ ಫಿಲ್ ಮಾಡ್ರಿ ಏನ್ರಿಪ್ಪ ಇದು ಹಾಲ್ಸೆ ಪ್ಲಾನ್ ಫಾರ್ಮುಲಾ ಫಸ್ಟ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಏನ್ರಿಪ್ಪ ಇಲ್ಲಿ ಫಸ್ಟ್ ಟೈಮ್ ಟೇಕನ್ ಐತ್ರಿ ಇಲ್ಲಿ ಟೈಮ್ ಟೇಕನ್ ಎಲ್ಲಿ ಐತ್ರಿಪ್ಪ ಇದು ಟೈಮ್ ಟೇಕನ್ ಇಲ್ಲಿ ಐತೆ ನೋಡ್ರಿ ಟೈಮ್ ಟೇಕನ್ ಎಷ್ಟಿಪ್ಪ ಅದು ಟೈಮ್ ಟೇಕನ್ 48 ಓಕೆ 48 ಅವರ್ಸ್ ಏನ್ರಿ 48 ಅವರ್ಸ್ ನೀವು ಬೇಕಂದ್ರೆ 48 ಬರೀರಿಪ್ಪ ಇಲ್ಲಿ ಪ್ರಾಬ್ಲಮ್ ಇಲ್ಲ ಎಷ್ಟಿದ್ದು 48 ಅಲ್ಲ ಅದು ಟೈಮ್ ಟೇಕನ್ ತಗೋರಿಪ್ಪ ತಗೋರಿ ಏನ್ರಿ ಫಸ್ಟ್ ಇದು ಟೈಮ್ ಟೇಕನ್ ಅಲ್ಲದು ಟೈಮ್ ಟೇಕನ್ ಎಷ್ಟ್ರಿಪ್ಪ ಟೈಮ್ ಟೇಕನ್ ಇಲ್ಲಿ ನೋಡ್ರಿ ಟೈಮ್ ಟೇಕನ್ ಎಷ್ಟ್ರಿಪ್ಪ ಅದು 48 ಅವರ್ಸ್ ತಗೋರಿ 48 ಅವರ್ಸ್ ತಗೋರಿ 48 ಅವರ್ಸ್ ಟೈಮ್ ಟೇಕನ್ ಎಷ್ಟ್ರಿಪ್ಪ ಅದು 48 ಅವರ್ಸ್ ಕರೆಕ್ಟಾ ಆಮೇಲೆ ಸೈನ್ ಯಾವ್ದೈತ್ರಿಪ್ಪ ಇಂಟು ಸೈನ್ ಐತ್ರಿ ಇಲ್ಲಿ ಇಂಟು ಸೈನ್ ಹೌದಲ್ಲ ಈಗ ನೆಕ್ಸ್ಟ್ ಏನ್ರಿಪ್ಪ ಟೈಮ್ ರೇಟ್ ಏನ್ರಿ ಟೈಮ್ ರೇಟ್ ಎಲ್ಲಿದ್ರಿಪ್ಪ ಇಲ್ಲಿ ನೋಡ್ರಿ ಟೈಮ್ ರೇಟ್ ಇಲ್ಲೈತ್ರಿ ಟೈಮ್ ರೇಟ್ ಎಷ್ಟಿಪ್ಪ ಅದು ₹45 ಪರ್ ಅವರ್ ತಗೋರಿ ಟೈಮ್ ರೇಟ್ ₹45 ಪರ್ ಅವರ್ ಕರೆಕ್ಟಾ ಆಮೇಲೆ ಏನ್ರಿಪ್ಪ ಪ್ಲಸ್ ಅಲ್ಲ ಅದು ಆಮೇಲೆ ಏನ್ರಿ ಪ್ಲಸ್ ವೇಟ್ ಅ ಮಿನಿಟ್ ಏನ್ರಿ ಆಮೇಲೆ ಸೈನ್ ಯಾವ್ದ್ರಿಪ್ಪ ಇದು ಪ್ಲಸ್ ಸೈನ್ ಹೌದಲ್ಲ ಪ್ಲಸ್ ಸೈನ್ 48 ಟೈಮ್ ಟೇಕನ್ 48 ಅವರ್ಸ್ ಇಂಟು ಟೈಮ್ ರೇಟ್ 45 ಪರ್ ಅವರ್ ಆಮೇಲೆ ಏನ್ರಿಪ್ಪ ಸೈನ್ ಇದು ಪ್ಲಸ್ ಸೈನ್ ಇದ್ರಿ ಪ್ಲಸ್ ಏನ್ರಿಪ್ಪ ಇದು 1/2 ಪ್ಲಸ್ ಏನ್ರಿ 1/2 ತಗೋರಿಪ್ಪ ಅಲ್ಲಿ 1/2 ಅಂತ ಆಮೇಲೆ ಸೈನ್ ಯಾವ್ದ್ರಿಪ್ಪ ಇಂಟು ಸೈನ್ ಇದ್ರಿ ಆಮೇಲೆ ಇಂಟು ಸೈನ್ ಆಮೇಲೆ ಏನ್ರಿಪ್ಪ ಟೈಮ್ ಸೇವ್ಡ್ ಎಷ್ಟು ಬಂತ್ರಿಪ್ಪ ಅದು ಟೈಮ್ ಸೇವ್ಡ್ 4 ಅವರ್ಸ್ ಎಷ್ಟ್ರಿಪ್ಪ 4 ಅವರ್ಸ್ ಬಂತ್ರಿ 4 ಅವರ್ಸ್ ತಗೋರಿಪ್ಪ ಅಲ್ಲಿ 4 ಅವರ್ಸ್ ಬಂತಲ್ಲ ಅದು 4 ಅವರ್ಸ್ ತಗೋರಿಪ್ಪ 4 ಅವರ್ಸ್ ಕರೆಕ್ಟಾ 4 ಅವರ್ಸ್
ಆಮೇಲೆ ಮತ್ತೆ ಸೈನ್ ಯಾವ್ದ್ರಿಪ್ಪ ಇದು ಟೈಮ್ ಸೈಡ್ ಆದಮೇಲೆ ಇಂಟು ಐತ್ರಿ ಮತ್ತೆ ಇಂಟು ತಗೋರಿ ಏನ್ರಿ ಇಲ್ಲಿ ಮತ್ತೆ ಟೈಮ್ ರೇಟ್ ಅಂತ ಐತ್ರಿ ಟೈಮ್ ರೇಟ್ ಎಷ್ಟಿಪ್ಪ ಅದು ಮತ್ತೆ ಟೈಮ್ ರೇಟ್ ನಿಮ್ದು ಟೈಮ್ ರೇಟ್ ಇಲ್ಲಿ ನೋಡ್ರಿಪ್ಪ ಟೈಮ್ ರೇಟ್ ನಿಮ್ದು ಎಷ್ಟಿಪ್ಪ ₹45 ಪರ್ ಅವರ್ ಟೈಮ್ ರೇಟ್ ಟೈಮ್ ರೇಟ್ ಎಷ್ಟಿಪ್ಪ ಅದು ₹45 ಪರ್ ಅವರ್ ಐತಲ್ಲ ಈಗ ಕ್ಯಾಲ್ಕುಲೇಷನ್ ಮಾಡಿರಿ ಈಗ ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತೀರಿ ಕ್ಯಾಲ್ಕುಲೇಷನ್ ಈಗ ಫಸ್ಟ್ ನೋಡಿಲಿ 48 ಇಂಟು 45 ಮಾಡಿರಿ ಫಸ್ಟ್ 48 ಇಂಟು 45 ಮಾಡಿರಿಪ್ಪ 48 ಇಂಟು 45 ಎಷ್ಟು ಬಂತ್ರಿಪ್ಪ ಇದು 48 ಇಂಟು 45 ಎಷ್ಟು ಬಂತ್ರಿ ಇದು 48 ಇಂಟು 45 ಎಷ್ಟು ಬಂತ್ರಿ ಇದು 2160 ಬಂತ್ರಿ 2160 48 ಇಂಟು 45 ಎಷ್ಟು 2160 ಕರೆಕ್ಟಾ ಆಮೇಲೆ ಏನ್ರಿ ಸೈನ್ ಇಲ್ಲೇ ಪ್ಲಸ್ ಐತ್ರಿಪ್ಪ ಪ್ಲಸ್ ತಗೋರಿ ಇಲ್ಲ ಪ್ಲಸ್ ಈಗ ಏನ್ರಿಪ್ಪ ಈಗ 1/2 ಐತ್ರಿ ಏನ್ರಿ 1/2 ಸಿಂಪಲ್ ತಗೋರಿಪ್ಪ ಸಿಂಪಲ್ ನೋಡ್ರಿ ಇಲ್ಲ ಏನು ಮಾಡ್ರಿ ಇದು ಮಾಡ್ರಿ ಪೂರಾ ಕಲೆಕ್ಷನ್ ಮಾಡ್ರಿಪ್ಪ ಇದು ಏನ್ರಿ 1/2 ಕರೆಕ್ಟಾ 1/2 ಇಂಟು 4 ಇಂಟು ನೋಡ್ರಿ 1/2 ಇಂಟು 4 ಇಂಟು 45 ಕರೆಕ್ಟಾ 1/2 ಇಂಟು 4 ಇಂಟು 45 ಎಷ್ಟು ಬಂತ್ರಿಪ್ಪ ಅಲ್ಲೇ 90 ಬಂತ್ರಿ ಎಷ್ಟು ರೀ 90 ಕರೆಕ್ಟಾ ಈಗ ಏನು ಮಾಡ್ತೀರಿ ಈಗ 2160 ಪ್ಲಸ್ 90 ಎಷ್ಟು ಬಂತ್ರಿ 2250 ಬಂತ್ರಿ 2250 ರುಪೀಸ್ ಒಳಗೆ ಬರೀಪ್ಪ ರುಪೀಸ್ ಒಳಗೆ ಅರ್ನಿಂಗ್ಸ್ ಯಾವಾಗಲೂ ರುಪೀಸ್ ಒಳಗೆ ಬರೀಬೇಕು 2250 ಇದು ಏನ್ರಿಪ್ಪ ನಿಮ್ದು ಅರ್ನಿಂಗ್ಸ್ ಇದು ಏನ್ರಿ ನಿಮ್ದು ಅರ್ನಿಂಗ್ಸ್ ತಿಳಿತ್ರಿ ಇದು ಏನ್ರಿ ನಿಮ್ದು ಅರ್ನಿಂಗ್ಸ್ ಓಕೆ ಹಾಲ್ಸೆ ಪ್ಲಾನ್ ಒಳಗಿದ್ದು ನಿಮ್ದು ಏನ್ರಿ ಅರ್ನಿಂಗ್ಸ್ ತಿಳಿತ್ರಿ ಓಕೆ ಆಲ್ಮೋಸ್ಟ್ ನಾ ಇಲ್ಲಿ ಮಟ್ಟ ಕವರ್ ಮಾಡೀನಿ ಈಗ ಏನ್ರಿಪ್ಪ ಈಗ ಹಾಲ್ಸೆ ಪ್ಲಾನ್ ಆಗಿತ್ರಿ ಈಗ ನೆಕ್ಸ್ಟ್ ಹಾಲ್ಸೆ ಪ್ಲಾನ್ ಆಗಿತ್ರಿ ಈಗ ಏನ್ರಿಪ್ಪ ರೋವಾನ್ಸ್ ಪ್ಲಾನ್ ಏನ್ರಿ ರೋವಾನ್ಸ್ ಪ್ಲಾನ್ ತಗೋರಿಪ್ಪ ರೋವಾನ್ಸ್ ಪ್ಲಾನ್ ಇಲ್ಲೇ ಮಾಡೋಣ್ರಿಪ್ಪ ಸ್ವಲ್ಪ ಕೆಳಗಡೆ ರೋವಾನ್ಸ್ ಪ್ಲಾನ್ ಈಗ ರೋವಾನ್ಸ್ ಪ್ಲಾನ್ ಫಾರ್ಮುಲಾ ಬೇಕಲ್ಲ ನಮಗೆ ಎಲ್ಲೈತ್ರಿಪ್ಪ ರೋವಾನ್ಸ್ ಪ್ಲಾನ್ ಫಾರ್ಮುಲಾ ಇಲ್ಲೈತೆ ನೋಡ್ರಿಪ್ಪ ರೋವಾನ್ಸ್ ಪ್ಲಾನ್ ಫಾರ್ಮುಲಾ ಕಾಪಿ ಪೇಸ್ಟ್ ಮಾಡ್ರಿಪ್ಪ ಅದು ರೋವಾನ್ಸ್ ಪ್ಲಾನ್ ಫಾರ್ಮುಲಾ ಬರ್ರಿ ಇಲ್ಲ ರೋವಾನ್ಸ್ ಪ್ಲಾನ್ ಫಾರ್ಮುಲಾ ಏನ್ರಿಪ್ಪ ಇದು ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್ ಟೈಮ್ ಸೇವ್ಡ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಇದು ಫಾರ್ಮುಲಾ ರೀಪ್ಪ ಫಿಲ್ ಮಾಡೋಣ ಬರ್ರಿಪ್ಪ ಈಗ ಇಸ್ ಈಕ್ವಲ್ ಟು ಏನು ಬೇಕ್ರಿಪ್ಪ ಫಸ್ಟ್ ಐಟಮ್ ಏನು ಬೇಕ್ರಿಪ್ಪ ನಮಗೆ ಟೈಮ್ ಟೇಕನ್ ಬೇಕು ನಮಗೆ ಏನು ಬೇಕ್ರಿಪ್ಪ ಟೈಮ್ ಟೇಕನ್ ಬೇಕು ಎಲ್ಲಿದ್ರಿಪ್ಪ ಟೈಮ್ ಟೇಕನ್ ಇಲ್ಲಿ ನೋಡ್ರಿ ಟೈಮ್ ಟೇಕನ್ ಎಷ್ಟ್ರಿಪ್ಪ ಅದು ಟೈಮ್ ಟೇಕನ್ 48 ಅವರ್ಸ್ ಎಷ್ಟು ರೀ 48 ಅವರ್ಸ್ ತಗೋರಿಪ್ಪ 48 ಅವರ್ಸ್ ಟೈಮ್ ಟೇಕನ್ 48 ಅವರ್ಸ್ ಕರೆಕ್ಟಾ ಆಮೇಲೆ ಎಂಟು ಸನಿತ್ರಿಪ್ಪ ಅಲ್ಲಿ ಅದಕ್ಕೆ 8 ಈಗ ನಿಮ್ಗೆ ಏನು ಬೇಕಪ್ಪ ಟೈಮ್ ರೇಟ್ ಬೇಕು ನಮಗೆ ಏನ್ರಿ ಟೈಮ್ ರೇಟ್ ಬೇಕು ನಮಗೆ ಟೈಮ್ ರೇಟ್ ಎಲ್ಲಿದ್ರಿಪ್ಪ ಇಲ್ಲಿ ನೋಡ್ರಿ ಟೈಮ್ ರೇಟ್ ಇಲ್ಲಿ ಐತ್ರಿಪ್ಪ ₹45 ಪರ್ ಅವರ್ ತಗೋರಿ ₹45 ಪರ್ ಅವರ್ ಟೈಮ್ ರೇಟ್ ಇದು ಟೈಮ್ ರೇಟ್ ಕರೆಕ್ಟಾ ಆಮೇಲೆ ಸೈನ್ ಯಾವ್ದ್ರಿಪ್ಪ ಇಲ್ಲೇ ಪ್ಲಸ್ ಐತ್ರಿ ಪ್ಲಸ್ ತಗೋರಿಪ್ಪ ಇಲ್ಲೇ ಸೈನ್ ಪ್ಲಸ್ ತಗೋರಿ ಈಗ ಏನ್ರಿಪ್ಪ ಇಲ್ಲೇ ಟೈಮ್ ಸೇವ್ಡ್ ಏನ್ರಿ ಟೈಮ್ ಸೇವ್ಡ್ ಅಂತ ಐತ್ರಿಪ್ಪ ಟೈಮ್ ಸೇವ್ಡ್ ಅಂತ ಐತ್ರಿ ಟೈಮ್ ಸೇವ್ಡ್ ಈಗ ಟೈಮ್ ಸೇವ್ಡ್ ಬೇಕಲ್ಲ ನಮಗೆ ಟೈಮ್ ಸೇವ್ಡ್ ಫಾರ್ಮುಲಾ ಸೇಮ್ ರೀಪ್ಪ ಮತ್ತು ಟೈಮ್ ಸೇವ್ಡ್ ಫಾರ್ಮುಲಾ ಸೇಮ್ ಎಲ್ಲ ಕಡೆ ಹಾಲ್ಸೆ ಮತ್ತು ರೋವಾನ್ ಪ್ಲಾನ್ ಒಳಗೆ ಟೈಮ್ ಸೇವ್ಡ್ ಫಾರ್ಮುಲಾ ಸೇಮ್ ರೀಪ್ಪ ಟೈಮ್ ಸೇವ್ಡ್ ಫಾರ್ಮುಲಾ ಸೇಮ್ ರೀ ಟೈಮ್ ಸೇವ್ಡ್ ಫಾರ್ಮುಲಾ ಏನ್ರಿಪ್ಪ ಟೈಮ್ ಸೇವ್ಡ್ ಫಾರ್ಮುಲಾದ್ದು ವೇರ್ ಟೈಮ್ ಸೇವ್ಡ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟ್ರಿಪ್ಪ ಇದು ಸ್ಟ್ಯಾಂಡರ್ಡ್ ಟೈಮ್ 52 ಅವರ್ಸ್ ಟೈಮ್ ಟೇಕನ್ ಎಷ್ಟ್ರಿಪ್ಪ 48 ಅವರ್ಸ್ ಐತಲ್ಲ ಇಲ್ಲೇ ಸ್ಟ್ಯಾಂಡರ್ಡ್ ಟೈಮ್ 52 ಅವರ್ಸ್ ಟೈಮ್ ಟೇಕನ್ 48 ಅವರ್ಸ್ ಹೌದಲ್ಲ 52 ಮೈನಸ್ 48 4 ಅವರ್ಸ್ ಸೇಮ್ ರೀಪ್ಪ ಹಾಲ್ಸೆ ಪ್ಲಾನ್ ಒಳಗೆ ಮತ್ತು ಹಾಲ್ಸೆ ಪ್ಲಾನ್ ಒಳಗೆ ಟೈಮ್ ಸೇವ್ಡ್ ಸೇಮ್ ಬರ್ತೈತ್ರಿಪ್ಪ ರೋವಾನ್ ಪ್ಲಾನ್ ಒಳಗೆ ಟೈಮ್ ಸೇವ್ಡ್ ಸೇಮ್ ಬರ್ತೈತ್ರಿಪ್ಪ 4 ಅವರ್ಸ್ ಓಕೆ ಬರ್ರಿ ಈಗ ನಮ್ಗೆ ಏನು ಬೇಕ್ರಿಪ್ಪ ಈಗ ಟೈಮ್ ಸೇವ್ಡ್ ಬೇಕು ನಮಗೆ ಟೈಮ್ ಸೇವ್ಡ್ ಎಷ್ಟ್ರಿಪ್ಪ ಇದು 4 ಅವರ್ಸ್ ಎಷ್ಟು ರೀ 4 ಅವರ್ಸ್ ಟೈಮ್ ಸೇವ್ಡ್ ಎಷ್ಟ್ರಿಪ್ಪ ಇದು 4 ಅವರ್ಸ್ ತಗೋರಿ ಇದು ಟೈಮ್ ಸೇವ್ಡ್ 4 ಅವರ್ಸ್ ಬಂತ್ರಿಪ್ಪ ಇಲ್ಲಿ 4 ಅವರ್ಸ್ ಕರೆಕ್ಟಾ ಆಮೇಲೆ ಸೈನ್ ಯಾವ್ದ್ರಿಪ್ಪ ಇಲ್ಲಿ ಡಿವೈಡೆಡ್ ಬೈ ಸೈನ್ ಐತ್ರಿ ಸೈನ್ ಯಾವ್ದ್ರಿಪ್ಪ ಅದು ಡಿವೈಡೆಡ್ ಬೈ ಸೈನ್ ಐತ್ರಿ ಏನ್ರಿ ಡಿವೈಡೆಡ್ ಬೈ ಕರೆಕ್ಟಾ ಆಮೇಲೆ ಏನ್ರಿಪ್ಪ ಇಲ್ಲಿ ಸ್ಟ್ಯಾಂಡರ್ಡ್ ಟೈಮ್ ಏನ್ರಿ ಸ್ಟ್ಯಾಂಡರ್ಡ್ ಟೈಮ್ ಎಲ್ಲೈತ್ರಿಪ್ಪ ಸ್ಟ್ಯಾಂಡರ್ಡ್ ಟೈಮ್ ಇಲ್ಲಿ ನೋಡ್ರಿಪ್ಪ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿದ್ದು 52 ಅವರ್ಸ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿದ್ದು 52 ಅವರ್ಸ್ ತಗೋರಿ
ಸ್ಟ್ಯಾಂಡರ್ಡ್ ಟೈಮ್ 52 hours ಕರೆಕ್ಟಾ. ಹಾಂ, ಆಮೇಲೆ ಏನ್ರಿಪ್ಪ ಇಲ್ಲಿ ಇಂಟು ಸೈನ್ ಐತ್ರಿಪ್ಪ, ಇಲ್ಲಿ ಇಂಟು ಸೈನ್. ಏನ್ರಿ ಟೈಮ್ ಟೇಕನ್ ಐತ್ರಿ, ಟೈಮ್ ಟೇಕನ್ ಇಲ್ಲಿ ಐತೆ ನೋಡ್ರಿಪ್ಪ, ಇಲ್ಲಿ ಟೈಮ್ ಟೇಕನ್. ನೋಡ್ರಿ ಟೈಮ್ ಟೇಕನ್ ಬೇಕಲ್ಲ ನಮಗೆ, ಟೈಮ್ ಟೇಕನ್ ಇಲ್ಲಿ ಐತ್ರಿಪ್ಪ, ಟೈಮ್ ಟೇಕನ್ ಎಷ್ಟಿದ್ದು 48 hours ಕರೆಕ್ಟಾ. ಆಮೇಲೆ ಇಂಟು ಸೈನ್ ನೋಡ್ರಿಲೆ, ಫಸ್ಟ್ ಟು ಫಾರ್ಮುಲಾ ಸೇಮ್, ಲಾಸ್ಟ್ ಟು ಫಾರ್ಮುಲಾ ಸೇಮ್. 48 into 45 per hour, 48 into 45 per hour, ಸೇಮ್ ಟು ಸೇಮ್. ಸೆಂಟ್ರಲ್ಲಿ ಅಷ್ಟು ಚೇಂಜ್ ಮಾಡ್ಬೇಕು ನೀವು, ಪ್ಲಸ್ ಟೈಮ್ ಸೇವ್ಡ್ 4 hours, ಆಮೇಲೆ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಐತಿರಿಪ್ಪ. ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿಪ್ಪ ಅದು 52 hours. ಓಕೆ, ಈಗ ಸಾಲ್ವ್ ಮಾಡಿರಿಪ್ಪ, ಎಷ್ಟು ಬಂತು ನೋಡ್ರಿ ಹೇಳ್ರಿ. ಈಗ ಪೂರ ಮಾಡ್ಬೇಕು ನೋಡ್ರಿ. ಫಸ್ಟ್ ಇದು ಮಾಡಿರಿ, ಫಸ್ಟ್ ಇಲ್ಲಿಂದ ಇಲ್ಲಿ ಮಟ್ಟ ಮಾಡಿರಿ. ಫಸ್ಟ್ ಏನು ಮಾಡ್ತೀರಿ, 48 into 45 ಮಾಡಿರಿಪ್ಪ, ಎಷ್ಟು ರೀ 2160 ಬಂತ್ರಿ ಇಲ್ಲಿ ಕರೆಕ್ಟಾ. ಆಮೇಲೆ ಸೈನ್ ಯಾವ್ದೈತ್ರಿಪ್ಪ, ಇಲ್ಲಿ ಸೈನ್ ಯಾವ್ದೈತ್ರಿ, ಇಲ್ಲೇ ಪ್ಲಸ್ ಸೈನ್ ಐತ್ರಿಪ್ಪ, ಅದಕ್ಕೆ ಪ್ಲಸ್ ಸೈನ್ ಬರೀರಿಪ್ಪ ನೀವು, ಪ್ಲಸ್ ಕರೆಕ್ಟಾ. ಹಾಂ, ಈಗ ಇದು ಮಾಡಿರಿ, ಇಲ್ಲಿ ಪ್ಲಸ್ ಆದಮೇಲೆ ಇಲ್ಲಿಂದ ಇಲ್ಲಿ ಮಟ್ಟ ಮಾಡಿರಿ. ಈಗ ಹೆಂಗೆ ಮಾಡ್ತೀರಿ, ಈಗ ಫಸ್ಟ್ 4 ತಗೋರಿಪ್ಪ, 4 ಕರೆಕ್ಟಾ, 4 ತಗೋರಿ. ಡಿವೈಡೆಡ್ ಬೈ 52, 4 ಡಿವೈಡೆಡ್ ಬೈ 52, ಆಮೇಲೆ 8, 48 into 45 ಕರೆಕ್ಟ್ ರೀ. 4 ಡಿವೈಡೆಡ್ ಬೈ 52 into 48 into 45 ಎಷ್ಟು ಬಂತ್ರಿಪ್ಪ ಇದು, ಇಲ್ಲೇ ಎಷ್ಟು ಬಂತ್ರಿ ಇಲ್ಲೇ. ಓಕೆ, ತಿಳಿದು ಹೆಂಗೆ ಮಾಡ್ಬೇಕಂತ. ವೇಟ್ ಅ ಮಿನಿಟ್. ಓಕೆ, ಏನ್ರಿಪ್ಪ ನಾನು ನಿಮಗೆ ಹೇಳಿದ್ರಿಪ್ಪ, ಇದು ನಾನು ನಿಮಗೆ ಇದಲ್ಲ ಇದು ಮಾಡಿರಿಯಪ್ಪ, ಅಲ್ಲ ಪ್ಲಸ್ ಆದಮೇಲೆ ಮಾಡಿರಿಪ್ಪ ಅಂತ ಹೇಳಿದಲ್ರಿ ನಿಮಗೆ ನಾನು. ಏನಿದ್ದು 4 ಡಿವೈಡೆಡ್ ಬೈ 52 into 48 into 45 ಮಾಡಿರಿ ಅಂತ. ಎಷ್ಟು ಬಂತ್ರಿಪ್ಪ ಅಲ್ಲಿ ಆನ್ಸರ್, ಎಷ್ಟಿಲ್ಲ 166.153 ಹೌದಲ್ಲ, ಎಷ್ಟು ಬಂತಲ್ಲ. ಓಕೆ, ಈಗ ಕೆಳಗಡೆ ಈಸ್ ಈಕ್ವಲ್ ಟು, ಈಗ ಮಾಡಿರಿದು ಪ್ಲಸ್ ಮಾಡಿರಿ, 2160 ಪ್ಲಸ್ 166.153 ಎಷ್ಟು ಬಂತ್ರಿಪ್ಪ ಈಗ ಆನ್ಸರ್ ನಿಮ್ದು ಇಲ್ಲ. 2326.153 ಬಂತ್ರಿ ಆನ್ಸರ್ ಇಲ್ಲ. ಇದು ಏನ್ರಿದು ಅರ್ನಿಂಗ್ಸ್, ಇದು ನಿಮ್ದು ಅರ್ನಿಂಗ್ಸ್. ಓಕೆ, ಬಂದು ನೋಡ್ರಿಪ್ಪ, ರೋವಾನ್ಸ್ ಪ್ಲಾನ್ ಒಳಗೆ ಅರ್ನಿಂಗ್ಸ್ ಬಂದು ನೋಡ್ರಿ. ಓಕೆ, ಇನ್ನೊಂದು ನಾ ಮಿಸ್ಟೇಕ್ ಮಾಡಿಬಿಟ್ಟೇನ್ರಿ. ಏನ್ರಿಪ್ಪ ಇದು ಟೈಮ್ ರೇಟ್ ಆತ್ರಿ, ಟೈಮ್ ರೇಟ್ ಅರ್ನಿಂಗ್ಸ್ ಆದಮೇಲೆ ಏನ್ರಿಪ್ಪ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್. ಯಾಕ್ರಿ ಅವರು ಕ್ವಶನಲ್ಲಿ ಕೊಟ್ಬಿಟ್ಟಾರಿಪ್ಪ, ಆ್ಯಂಡ್ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡ್ರಿ ಅಂತ. ಟೈಮ್ ರೇಟ್ ಮೆಥಡ್ ಅರ್ನಿಂಗ್ಸ್ ಆಗಿತ್ರಿ, ಮುಗೀತಾ. ಆಮೇಲೆ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡ್ರಿ ಕರೆಕ್ಟಾ. ಹಾಂ, ಈಗ ಹಾಲ್ಸೆ ಪ್ಲಾನ್ ಅರ್ನಿಂಗ್ಸ್ ಆಗಿತ್ರಿ, ಈಗ ಏನು ಮಾಡ್ಬೇಕು ನೀವು, ಮತ್ತೆ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡ್ಬೇಕು. ಈಗ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡ್ಬೇಕಲ್ಲ. ಮಾಡಿರಿ, ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡ್ರಿಪ್ಪ. ಇಲ್ಲೇ ಹಾಲ್ಸೆ ಪ್ಲಾನ್ ಒಳಗೆ ಮಾಡಿರಿ. ಹಾಲ್ಸೆ ಪ್ಲಾನ್ ಒಳಗೆ ಏನ್ರಿಪ್ಪ ನೋಡ್ರಿ, ಟೈಮ್ ರೇಟ್ ಒಳಗೆ ಅರ್ನಿಂಗ್ಸ್ ಮಾಡಿರಿ ಫಸ್ಟ್, ಆಮೇಲೆ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡಿರಿ. ಹಾಲ್ಸೆ ಪ್ಲಾನ್ ಒಳಗೆ ಫಸ್ಟ್ ಅರ್ನಿಂಗ್ಸ್ ಮಾಡಿರಿ, ಆಮೇಲೆ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡಿರಿ. ಬರ್ರಿ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡೋಣ್ರಿ. ಫಸ್ಟ್ ಫಾರ್ಮುಲಾ ಏನ್ರಿಪ್ಪ ಅದು, ಟೋಟಲ್ ಅರ್ನಿಂಗ್ಸ್. ಹಾಲ್ಸೆ ಪ್ಲಾನ್ ಒಳಗೆ ಏನ್ರಿ, ಅರ್ನಿಂಗ್ಸ್ ಎಷ್ಟು ಬಂತ್ರಿಪ್ಪ ಅದು, ಅರ್ನಿಂಗ್ಸ್ 2250 ಬಂತ್ರಿ. ಹಾಲ್ಸೆ ಪ್ಲಾನ್ ಒಳಗೆ ಅರ್ನಿಂಗ್ಸ್ ಎಷ್ಟು ಬಂತ್ರಿಪ್ಪ ಅದು 2250 ತಗೋರಿಪ್ಪ, ಅಲ್ಲಿ 2250 ತಗೋರಿ ಕರೆಕ್ಟಾ. ಆಮೇಲೆ ಏನ್ರಿಪ್ಪ ಸ್ಟ್ಯಾಂಡರ್ಡ್ ಟೈಮ್ ಸೇಮ್ ಇರ್ತದೆ ರೀ, 52 hours. ಈಗ ಮಾಡಿರಿಪ್ಪ ಆನ್ಸರ್ ಎಷ್ಟು ಬರ್ತೈತೆ ರೀ, ಈಗ 2250 ಅಲ್ಲ, ಅದು 2250 ಡಿವೈಡೆಡ್ ಬೈ ಇದು 2250 ಡಿವೈಡೆಡ್ ಬೈ 52 ಮಾಡಿರಿ, ಡಿವೈಡ್ ಬೈ 52 ಎಷ್ಟು ಬಂದ್ರಿಪ್ಪ ಅಲ್ಲಿ ಆನ್ಸರ್ 43.269. ಇದು ನಿಮ್ದು ಏನ್ರಿಪ್ಪ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಕರೆಕ್ಟಾ. ಇದು ಹಾಲ್ಸೆ ಟೈಮ್ ರೇಟ್ ಒಳಗೆ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್, ಹಾಲ್ಸೆ ಪ್ಲಾನ್ ಒಳಗೆ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್. ಹಾಂ, ಈಗ ರೋವಾನ್ಸ್ ಪ್ಲಾನ್ ಒಳಗೆ
ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡ್ಬೇಕು ಈಗ ರೋವಾನ್ಸ್ ಪ್ಲಾನ್ ಒಳಗೆ. ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಬರ್ರಿ, ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡ್ಬೇಕೀಗ. ಹಾಂ ಏನ್ರಿ ಫಸ್ಟ್ ನಮಗೆ ಟೋಟಲ್ ಅರ್ನಿಂಗ್ಸ್ ಬೇಕು. ನಮಗೆ ಟೋಟಲ್ ಅರ್ನಿಂಗ್ಸ್ ಎಷ್ಟು ರೂಪಾಯಿದು ರೋವಾನ್ಸ್ ಪ್ಲಾನ್ ಒಳಗೆ ಟೋಟಲ್ ಅರ್ನಿಂಗ್ಸ್ ಎಷ್ಟು ರೂಪಾಯಿದು 2326.153. 2000 ಚೇಂಜ್ ಮಾಡ್ಬೇಕ್ರಿ ಇದು 2326 ಪಾಯಿಂಟ್ ಏನಿದು 2326.153 2326.153 ನೋಡ್ರಿಲ್ಲ 2326.153 2326.153 ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಸೇಮ್ ರೀಪ 52 ಅವರ್ಸ್ ಹಂಗಿಲ್ಲ ಅದು. ಓಕೆ ಸೇಮ್ ಇರ್ತೈತೆ ರೀ. ಈಗ ಮಾಡಿರಿಪ್ಪ ಇದು 2326.153 ಇದು ಮಾಡತ್ತೀನಿ ನಾನು. 2326.153 ಡಿವೈಡೆಡ್ ಬೈ 52 ಎಷ್ಟು ಬಂತ್ರಿಪ್ಪ ಇದು 44.733 ಆನ್ಸರ್ ಬಂತ್ರಿ. ಈ ಥರ ಸಾಲ್ವ್ ಮಾಡ್ಬೇಕು ನೋಡ್ರಿಪ್ಪ ಅದು ಹಾಲ್ಸೆ ಪ್ಲಾನ್, ರೋವಾನ್ ಪ್ಲಾನ್, ಆಮೇಲೆ ಟೈಮ್ ರೇಟ್ ಮೆಥಡ್. ಓಕೆ ತಿಳಿತ್ರಿ. ತಗೋರಿಪ್ಪ ಸ್ಕ್ರೀನ್ಶಾಟ್. ಇದು ನಿಮ್ಮದು ಕ್ವಶನ್. ಆಮೇಲೆ ಟೈಮ್ ರೇಟ್ನೂ ಐತ್ರಿ, ಆಮೇಲೆ ಇದೂ ಐತಿರಿಪ್ಪ ಟೈಮ್ ರೇಟ್, ಆಮೇಲೆ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್, ಆಮೇಲೆ ಹಾಲ್ಸೆ ಪ್ಲಾನ್, ಆಮೇಲೆ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್, ಆಮೇಲೆ ರೋವಾನ್ಸ್ ಪ್ಲಾನ್, ಆಮೇಲೆ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್. ತಿಳಿತಿರಿದು. ओके ना फॉर हिंदी मीडियम यहाँ पे देखो आपका फर्स्ट क्वेश्चन है क्या दिया सबसे पहले स्टैंडर्ड टाइम दिया. क्या दिया तुम्हें सोल्यूशन के अंदर आंसर गिवन डेटा बोल के लिखना है तुम्हें लोग गिवन डेटा. यहाँ पे सबसे पहले क्या दिया स्टैंडर्ड टाइम दिया. स्टैंडर्ड टाइम कितना है वो 52 आवर्स दिया, इसीलिए गिवन स्टैंडर्ड टाइम इज इक्वल टू 52 आवर्स. नेक्स्ट क्या दिया टाइम टेकन कितना हुआ 48 आवर्स. टाइम टेकन कितना हुआ 48 आवर्स. नेक्स्ट क्या दिया वेज रेट ₹45 पर आवर, मतलब टाइम रेट इज इक्वल टू ₹45 पर आवर. ठीक है. अब तुम्हारे क्या पूछना है कैलकुलेट द टोटल वेजेस मालूम करना. सबसे पहले क्या मालूम करना टोटल वेजेस मतलब क्या अर्निंग्स मालूम करना. उसके बाद में एंड आवरली रेट ऑफ अर्निंग्स भी मालूम करोगे. क्या पूछ रहा तुम्हारे को सबसे पहले क्या टाइम रेट मेथड. क्या टाइम रेट मेथड का मतलब टाइम रेट सिस्टम. उसका फॉर्मूला है तुम्हारे पास यहाँ पे देखो टाइम रेट सिस्टम का फॉर्मूला है तुम्हारे पास. टाइम रेट सिस्टम का मतलब टाइम रेट मेथड ही अर्निंग्स इज इक्वल टू टाइम टेकन इनटू टाइम रेट. वही फॉर्मूला तुम लोग यूज करना है पे अर्निंग्स इज इक्वल टू टाइम टेकन इनटू टाइम रेट बोल के. टाइम टेकन कितना है टाइम टेकन तुम्हारा यहाँ पे देखो टाइम टेकन कितना है वो 48 आवर्स है ना पे 48 आवर्स बोल के. ओके अब क्या दिया टाइम रेट दिया. टाइम रेट कहाँ पे है यहाँ पे देख टाइम रेट कितना 45 पर आवर ₹45 पर आवर है ना पे. अब क्या करना बोलो 48 इंटू 45 करना कितना था तुम्हारी अर्निंग्स 2160 आती. ये हुआ तुम्हारा टाइम रेट मेथड का अर्निंग्स. अब क्या मालूम करना तुम्हें आवरली रेट ऑफ अर्निंग्स मालूम करना हर एक स्टेप में. आवरली रेट ऑफ अर्निंग्स इसका फॉर्मूला कहाँ पे है यहाँ पे देखो आवरली रेट ऑफ अर्निंग्स से तुम्हारे को लिखा था मैं यहाँ पे देखो आवरली रेट ऑफ अर्निंग्स का फॉर्मूला इधर है. तो लिख लो वो आवरली रेट ऑफ अर्निंग्स इज इक्वल टू टोटल अर्निंग्स डिवाइडेड बाय स्टैंडर्ड टाइम बोल के. सबसे पहले क्या दिया यहाँ पे टोटल अर्निंग्स दिया मतलब ये वाली टोटल अर्निंग्स का मतलब ये वाली अर्निंग्स कितनी है वो 2160 डिवाइडेड बाय स्टैंडर्ड टाइम दिया. स्टैंडर्ड टाइम कहाँ पे आता है यहाँ पे देखो स्टैंडर्ड टाइम कितना है वो स्टैंडर्ड टाइम है 52 आवर्स है ना यहाँ पे. अब 2160 डिवाइडेड बाय 52 आवर्स तो तुम्हारी आवरली रेट ऑफ अर्निंग्स कितनी है तुम्हारी ₹41.538 तुम्हारा आंसर. समझ में आया टाइम रेट मेथड का. अब नेक्स्ट मेथड क्या है अभी हाल्से प्लान. क्या है हाल्से प्लान. अब तुम्हारे पास हाल्से प्लान का भी फार्मूला है. हाल्से प्लान का तुम्हारे पास फार्मूला है देखो यहाँ पे है ना फार्मूला. वही फार्मूला तुम लोग यहाँ पे यूज करना है ना यहाँ पे. हाल्से प्लान का फार्मूला अर्निंग्स इज इक्वल टू टाइम टेकन इंटू टाइम रेट प्लस 1/2 इंटू टाइम सेव्ड इंटू टाइम रेट बोल के है. सबसे पहले क्या दिया टाइम टेकन बोल के दिया. क्या दिया टाइम टेकन बोल के. टाइम टेकन कितना है तुम्हारे पास टाइम टेकन है कितना है टाइम टेकन तुम्हारे पास है 48 आवर्स है ना पे 48 आवर्स बोल के. ओके नेक्स्ट क्या दिया तुम्हारे को नेक्स्ट टाइम रेट दिया तुम्हारे को. टाइम
टाइम रेट कहाँ पे है वो, यहाँ पे देखो टाइम रेट तुम्हारे पास, टाइम रेट है ना पे, टाइम रेट कितना है वो 45 पर आवर, रुपीज 45 पर आवर है ना पे। ओके, इसके बाद में क्या दिया, प्लस दिया, प्लस लिख लो यहाँ पे, 1/2, 1/2 तुम्हें डालना, इंटू इंटू डालो, टाइम सेव्ड दिया नहीं हो, क्या दिया, टाइम सेव्ड हमारे पास नहीं है, टाइम सेव्ड हमारे पास नहीं है, वो मालूम करने के लिए भी हमारे पास फॉर्मूला था, वेयर टाइम सेव्ड इज इक्वल टू स्टैंडर्ड टाइम माइनस टाइम टेकन बोल के। तो स्टैंडर्ड टाइम तुम्हारे पास कितना है, वो स्टैंडर्ड टाइम यहाँ पे देखो, स्टैंडर्ड टाइम कितना है 52 आवर्स, हाँ, उसमें टाइम टेकन कितना है 48 आवर्स, तो है ना पे 50, स्टैंडर्ड टाइम 52 आवर्स है माइनस टाइम टेकन है 48 आवर्स, कितना आता तुम्हारा, टाइम सेव्ड टोटल है 4 आवर्स आता। अब यहाँ पे टाइम सेव्ड के प्लेस पे तुम लोग कितना डालना भी 4 आवर्स, क्यों है ना पे 4 आवर्स, इसलिए 4 आवर्स टाइम सेव्ड के प्लेस पे, इंटू है ना पे, इंटू टाइम टेकन, क्या सॉरी टाइम रेट, टाइम रेट हमारा कितना है, टाइम रेट हमारा ₹45 पर आवर है, इसलिए ₹45 पर आवर। अब 48 इंटू 45 करना, 48 इंटू 45 कितना आता तुम्हारा 2160 आता। उसके बाद में साइन कौन सा है, प्लस का, प्लस का साइन लिख लो यहाँ पे। अब 1/2 इंटू 4 इंटू 45 कितना आंसर आता तुम्हारा 90, 2160 प्लस 90 कितना होता, अर्निंग्स तुम्हारी 2250। इतना होने के बाद में सेम आवरली रेट ऑफ अर्निंग्स करना। सबसे पहले क्या दिया इसके अंदर है, टोटल अर्निंग्स, टोटल अर्निंग्स, अर्निंग्स तुम्हारे पास कितनी है भी 2250 आई, 2250। उसके बाद में साइन कौन सा, डिवाइडेड बाय, डिवाइडेड बाय, स्टैंडर्ड टाइम कितना हमारा 52 सेम रहता 52 आवर्स। अब 2250 डिवाइड बाय 52 करो, कितना आंसर आता तुम्हारा, आवरली रेट ऑफ अर्निंग्स 43.269। समझ में आया, ओके ये भी हुआ। अब क्या बचा नेक्स्ट है, रोवांस प्लान, क्या है रोवांस प्लान, रोवांस प्लान, उसका भी फार्मूला है हमारे पास, रोवांस प्लान का ऊपर है वहाँ पे फार्मूला, वो कॉपी पेस्ट कर लो। सबसे पहले क्या दिया, टाइम टेकन दिया, टाइम टेकन कितना था हमारे पास, टाइम टेकन है वहाँ पे इसमें लिखे समय टाइम टेकन कितना है वो 40, कितना है 48 आवर्स, हाँ, टाइम रेट कितना है 45 पर आवर, ठीक नहीं है, टाइम टेकन कितना हमारा 48 आवर्स, कितना 48 आवर्स, इंटू टाइम रेट हमारा, टाइम रेट कितना है वो ₹45 पर आवर। उसके बाद में क्या दिया, प्लस दिया, प्लस क्या दिया यहाँ पे, टाइम सेव्ड बोल के दिया, टाइम सेव्ड का मतलब वही हाल से प्लान में, हाल से प्लान में टाइम सेव्ड का फार्मूला सेम आंसर, रोवांस प्लान में टाइम सेव्ड का फार्मूला सेम आंसर भी सेम, ठीक है। टाइम सेव्ड हमारा कितना आया अभी 4 आया, कितना आया 4 आया। उसके बाद में डिवाइडेड बाय, डिवाइडेड बाय क्या दिया, स्टैंडर्ड टाइम दिया, स्टैंडर्ड टाइम कितना था हमारे पास वो 52 आवर्स, कहाँ पे था, यहाँ पे देखो स्टैंडर्ड टाइम कितना हुआ 52 आवर्स है ना यहाँ पे, 52 आवर्स। उसके बाद में क्या दिया, इंटू फिर वही सेम टाइम टेकन इंटू टाइम रेट है ना पे, टाइम टेकन इंटू टाइम रेट, हाँ। उसके बाद में 48 इंटू 45 पर आवर, 48 इंटू 45 पर आवर, सेम टू सेम। अब करो अभी, सबसे पहले 48 इंटू 45 करो, कितना होता 2160 होता। उसके बाद में साइन कौन सा है, प्लस का साइन है, तो प्लस का साइन यहाँ पे लिख लो। उसके बाद में क्या बचा 4 डिवाइडेड बाय 52, यहाँ पे इसको करना भी 4 डिवाइडेड बाय 52 इंटू 48 इंटू 45 कितना आंसर आता तुम्हारा अभी 166.153 आता। दोनों को प्लस करना, कितना आंसर आता तुम्हारा 2326.153। उसके बाद में क्या करना भी, आवरली रेट ऑफ अर्निंग्स करना भी, फार्मूला सेम तुम्हारा। सबसे पहले क्या, टोटल अर्निंग्स कितनी है तुम्हारी, टोटल अर्निंग्स यहाँ पे रोवांस प्लान के अंदर है 2326 है, लिख लो यहाँ पे 2326 बोल के। उसके बाद में डिवाइडेड बाय क्या दिया, स्टैंडर्ड टाइम हमारा फिक्स है 52 बोल के। अब इसको डिवाइडेड बाय करो, कितना सा आता तुम्हारा 44.733। ये तुम्हारा ओवरऑल सोल्यूशन। होप यू अंडरस्टूड। टेक द स्क्रीनशॉट ऑफ दिस क्वेश्चन and time rate method answer. Next, hourly rate of earnings formula to also plan time saved. Next, hourly rate of earnings से लेके रोवांस प्लान की अर्निंग्स। नेक्स्ट टाइम सेव्ड, उसके बाद में hourly rate of earnings। यहाँ पे तुम्हारा क्या हुआ, सोल्यूशन वाइंड अप हुआ। समझ में आया, ओके ತಿಳಿದ್ರಿನಿಮಗೆ। सेकंड क्वेश्चन ಬರ್ರಿಪ್ಪ ಈಗ, ए वर्कर कंप्लीट्स ए जॉब इन 15 hours। ओके, ए ವರ್ಕರ್ ಕಂಪ್ಲೀಟ್ಸ್ ಎ ಜಾಬ್ ಇನ್ 15 hours। ಓಕೆ, ಹೌದು ಏನ್ರಿಪ್ಪ ಕೆಲಸ ಕಂಪ್ಲೀಟ್ ಮಾಡ್ತಾನಂತ್ರಿಪ್ಪ ಎಷ್ಟು ತಾಸು ಒಳಗೆ 15 hours ಒಳಗೆ, ಅಂದ್ರೆ ಏನ್ರಿಪ್ಪ ಇದು ಟೈಮ್ ಟೇಕನ್, ಇದು ಏನ್ರಿದ್ದು ಟೈಮ್ ಟೇಕನ್ ನೆನ್ಬಿಡ್ಕೋರಿದ್ದು। ಕಂಪ್ಲೀಟ್ಸ್ ಎ ಜಾಬ್ ಇನ್ 15 hours ಅಂದ್ರೆ ಏನ್ರಿಪ್ಪ ಅದು ಟೈಮ್ ಟೇಕನ್, ಎಷ್ಟ್ರಿಪ್ಪ 15 hours। ಟೈಮ್ ಟೇಕನ್ ಎಷ್ಟು ಬರಿಬೇಕು ನೀವು ಈಗ 15 hours ಬರಿಬೇಕು ನೀವು ಇಲ್ಲಿ 15 hours, ಹೌದಲ್ಲ।
ಟೈಮ್ ಟೇಕನ್ ಎಷ್ಟಿಪ್ಪ ಈಗ 15 hours. ತಿಳಿತು ನಿಮಗೆ? ಓಕೆ. ಫಾರ್ ವಿಚ್ ಟೈಮ್ ಅಲಾಟೆಡ್ ಈಸ್ 20 hours. ಟೈಮ್ ಅಲಾಟೆಡ್ ಈಸ್ 20 hours ಅಂದ್ರೆ ಏನ್ರಿಪ್ಪ ಇದು? ಸ್ಟ್ಯಾಂಡರ್ಡ್ ಟೈಮ್. ಏನ್ರಿ ಇದು? ಸ್ಟ್ಯಾಂಡರ್ಡ್ ಟೈಮ್. ಎಷ್ಟಿಪ್ಪ ಇದು? ಸ್ಟ್ಯಾಂಡರ್ಡ್ ಟೈಮ್ 20 hours. ಸ್ಟ್ಯಾಂಡರ್ಡ್ ಟೈಮ್ 20 hours. ತಿಳಿತ್ರಿ? ಟೈಮ್ ಟೇಕನ್ 15 hours. ಸ್ಟ್ಯಾಂಡರ್ಡ್ ಅಲಾಟೆಡ್ ಅಂದ್ರೆ ಏನ್ರಿಪ್ಪ? ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು? 20 hours. ಈಸ್ ಹೀಸ್ ಅವರ್ಲಿ ರೇಟ್. ಹೀಸ್ ಅವರ್ಲಿ ಅಂದ್ರೆ ಅವರ್ಲಿ ರೇಟ್ ಆಫ್ ಪೇ ಈಸ್ ₹20. ಅವರ್ಲಿ ರೇಟ್ ಆಫ್ ಪೇ ಇಸ್ ₹20 ಅಂದ್ರೆ ಏನ್ರಿಪ್ಪ ಇದು? ಟೈಮ್ ರೇಟ್. ಏನ್ರಿದು? ಟೈಮ್ ರೇಟ್. ಟೈಮ್ ರೇಟ್ ಎಷ್ಟಿಪ್ಪ ಇದು? ₹20. ₹20 ಪರ್ ಅವರ್. ರುಪೀಸ್ ರೇಟ್ ಪರ್ ಅವರ್ ಅಂದ್ರೆ ಏನ್ರಿದು? ಈಸ್ ಅವರ್ಲಿ ರೇಟ್ ಆಫ್ ಪೇ ಇಸ್ ₹20 ಅಂದ್ರೆ ₹20 ಪರ್ ಅವರ್. ಆಯ್ತಲ್ಲ? 3 ಇನ್ಫಾರ್ಮೇಶನ್ ಐತಲ್ಲ ಅಲ್ಲೇ. ಓಕೆ. ನಾ ಇನ್ನೊಂದು ಇಲ್ಲೇ ಒಂದು ಮಾಡಿಬಿಡ್ರಿಪ್ಪ ಸುಮ್ಮನೆ. ಸ್ಟ್ಯಾಂಡರ್ಡ್ ಟೈಮ್ ನಿಮ್ಮ ಕಡೆ ಐತ್ರಿ, ಟೈಮ್ ಟೇಕನ್ ನಿಮ್ಮ ಕಡೆ ಐತ್ರಿ, ಆಮೇಲೆ ಟೈಮ್ ರೇಟ್ ನಿಮ್ಮ ಕಡೆ ಐತ್ರಿ. ಏನೊಂದು ಇಲ್ಲೇ ಮಾಡಿಬಿಡ್ರಿಪ್ಪ ಸುಮ್ಮನೆ. ಟೈಮ್ ಸೇವ್ಡ್ ಮಾಡಿಬಿಡ್ರಿಪ್ಪ ಇಲ್ಲಿ. ಸಪ್ರೇಟ್ ಮಾಡ್ಬೇಕಲ್ಲ ನೀವು. ಹಾಲ್ಸೆ ಪ್ಲಾನ್ ಒಳಗೆ ಸಪ್ರೇಟ್ ಮಾಡ್ಬೇಕಾ, ಆಮೇಲೆ ರೋವಾನ್ಸ್ ಪ್ಲಾನ್ ಒಳಗೆ ಸಪ್ರೇಟ್ ಮಾಡ್ಬೇಕು ನೀವು. ಬೇಡ, ಒಂದೇ ಕಡೆ ಮಾಡಿಬಿಡ್ರಿಪ್ಪ, ಒಂದೇ ಟೈಮ್ ಮಾಡಿಬಿಡ್ರಿಪ್ಪ, ಒಂದೇ ಸಲ. ಟೈಮ್ ಸೇವ್ಡ್ ಫಾರ್ಮುಲಾ ಏನ್ರಿಪ್ಪ ಅದು? ಟೈಮ್ ಸೇವ್ಡ್ ಫಾರ್ಮುಲಾ ಇಲ್ಲೈತೆ ನೋಡ್ರಿ. ಟೈಮ್ ಸೇವ್ಡ್ ಫಾರ್ಮುಲಾ ಒಂದು ಸಲ ಮಾಡಿಬಿಡ್ರಿಪ್ಪ ಈಗ. ಡಬಲ್ ಟೈಮ್ ಬೇಡ, ಈಗ ಮಾಡಿಬಿಡ್ರಿ. ಟೈಮ್ ಸೇವ್ಡ್ ಫಾರ್ಮುಲಾ ಇಲ್ಲೇ ಮಾಡಿಬಿಡ್ರಿ. ಈಗ ಮಾಡಿಬಿಡ್ರಿ. ಟೈಮ್ ಸೇವ್ಡ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್ ಅಂತ ಐತ್ರಿಪ್ಪ. ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್ ಅಂತ ಐತ್ರಿ. ಸ್ಟ್ಯಾಂಡರ್ಡ್ ಟೈಮ್ ನಿಮಗೆ ಫಸ್ಟ್ ಏನು ಬೇಕ್ರಿಪ್ಪ? ಸ್ಟ್ಯಾಂಡರ್ಡ್ ಟೈಮ್ ಬೇಕು ನಿಮಗೆ. ಸ್ಟ್ಯಾಂಡರ್ಡ್ ಟೈಮ್ ಎಲ್ಲಿ ಐತ್ರಿಪ್ಪ ಅದು? ಸ್ಟ್ಯಾಂಡರ್ಡ್ ಟೈಮ್ ಇಲ್ಲಿ ನೋಡ್ರಿಪ್ಪ 20 hours. ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿಪ್ಪ ಅದು? 20 hours. ತಗೋರಿಪ್ಪ 20 hours ಸ್ಟ್ಯಾಂಡರ್ಡ್ ಟೈಮ್. ಆಮೇಲೆ ಏನ್ರಿಪ್ಪ? ಟೈಮ್ ಟೇಕನ್ ತಡೀರಿಪ್ಪ. ಕರೆಕ್ಟಾ? ಆಮೇಲೆ ಮೈನಸ್ ಟೈಮ್ ಟೇಕನ್ ಬೇಕು ನಿಮಗೆ. ಟೈಮ್ ಟೇಕನ್ ಅಲ್ಲಿ ಇಲ್ಲಿ ನೋಡ್ರಿ. ಟೈಮ್ ಟೇಕನ್ ಎಷ್ಟಿಪ್ಪ ಇದು? 15 hours. ತಗೋರಿಪ್ಪ ಅಲ್ಲಿ 15 hours ಬರೀರಿಪ್ಪ ಅಲ್ಲಿ 15 hours. ಈಗ 20 - 15 ಅಂದ್ರೆ ಎಷ್ಟಿಪ್ಪ? 5 hours. ಎಷ್ಟ್ರಿ? 5 hours. ಆಯ್ತಲ್ಲ? ಟೈಮ್ ಸೈಡ್ ಎಷ್ಟಿಪ್ಪ ಈಗ? 5 hours. ತಿಳಿತ್ರಿ? ಈಗ ಮಾಡಿಬಿಡ್ರಿಪ್ಪ ನೀವು. ಇಲ್ಲೇ ಮಾಡಿಬಿಡ್ರಿ 5 hours. ತಿಳಿತ್ರಿ? ಓಕೆ, ಬರ್ರಿಪ್ಪ ಈಗ ಕ್ವಶನ್ ಏನ್ರಿಪ್ಪ ಈಗ ನೆಕ್ಸ್ಟ್? ಕ್ಯಾಲ್ಕುಲೇಟ್ ದ ವೇಜಸ್ ಅಂದ್ರೆ ಅರ್ನಿಂಗ್ಸ್ ಆಫ್ ದ ವರ್ಕರ್ಸ್ ಅಂಡರ್. ಫಸ್ಟ್ ಏನ್ರಿಪ್ಪ? ಟೈಮ್ ರೇಟ್ ಮೆಥಡ್. ಫಸ್ಟ್ ಏನ್ರಿಪ್ಪ ಈಗ? ಟೈಮ್ ರೇಟ್ ಸಿಸ್ಟಮ್. ಏನ್ರಿ ಫಸ್ಟ್? ಟೈಮ್ ರೇಟ್ ಸಿಸ್ಟಮ್. ಟೈಮ್ ರೇಟ್ ಸಿಸ್ಟಮ್ ಎಲ್ಲೈತಿರಿಪ್ಪ? ಇಲ್ಲಿ ಮೇಲೆ ಮಾಡಿರಿಪ್ಪ ನೀವು. ಟೈಮ್ ರೇಟ್ ಸಿಸ್ಟಮ್ ಇಲ್ಲಿ ನೋಡ್ರಿಪ್ಪ. ಟೈಮ್ ರೇಟ್ ಸಿಸ್ಟಮ್ ತಗೋರಿಪ್ಪ ಇದು. ಟೈಮ್ ರೇಟ್ ಸಿಸ್ಟಮ್. ಟೈಮ್ ರೇಟ್ ಸಿಸ್ಟಮ್ ಅಲ್ಲದು. ಟೈಮ್ ರೇಟ್ ಸಿಸ್ಟಮ್ ಅಲ್ಲ, ಸಿಸ್ಟಮ್ ಅಂತ ಬರೀರಿಪ್ಪ ಅಲ್ಲಿ. ಮೆಥಡ್ ಅಂದರೆ ಸೇಮ್, ಸಿಸ್ಟಮ್ ಅಂದರೆ ಸೇಮ್. ಟೈಮ್ ರೇಟ್ ಸಿಸ್ಟಮ್. ಕರೆಕ್ಟಾ? ಟೈಮ್ ರೇಟ್ ಸಿಸ್ಟಮ್ ಫಾರ್ಮುಲಾ ಏನ್ರಿಪ್ಪ? ಸೇಮ್. ಟೈಮ್ ರೇಟ್ ಮೆಥಡ್ ಫಾರ್ಮುಲಾ ಸೇಮ್, ಟೈಮ್ ರೇಟ್ ಸಿಸ್ಟಮ್ ಫಾರ್ಮುಲಾ ಸೇಮ್. ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಅಂತ. ಫಸ್ಟ್ ಏನ್ರಿಪ್ಪ ಅಲ್ಲಿ? ಟೈಮ್ ಟೇಕನ್ ಐತ್ರಿಪ್ಪ. ಟೈಮ್ ಟೇಕನ್ ಅಲ್ಲಿ ಇದ್ರಿಪ್ಪ ಇಲ್ಲಿ ನೋಡ್ರಿ. ಟೈಮ್ ಟೇಕನ್ ಎಷ್ಟ್ರಿಪ್ಪ? ಟೈಮ್ ಟೇಕನ್ ಅದು 15 hours. ಎಷ್ಟ್ರಿ? 15 hours. ತಗೋರಿಪ್ಪ ಅಲ್ಲಿ 15 hours ಅಂತ ಬರೀರಿಪ್ಪ. 15 hours. ಕರೆಕ್ಟಾ? ಈಗ ನಿಮಗೆ ಟೈಮ್ ರೇಟ್ ಬೇಕು. ನಿಮಗೆ ಟೈಮ್ ರೇಟ್ ಇಲ್ಲಿ ನೋಡ್ರಿಪ್ಪ. ಟೈಮ್ ರೇಟ್ ಎಷ್ಟಿಪ್ಪ ಅದು? ₹20 ಪರ್ ಅವರ್. ₹20 ಅಂತ ಬರೀರಿಪ್ಪ ಅಲ್ಲಿ. ₹20 ಪರ್ ಅವರ್. ಈಗ 15 × 20 ಮಾಡ್ಬೇಕು ನೀವು. ಓಕೆ, ಇದು ಐತೆ ನೋಡ್ರಿಪ್ಪ ಅಲ್ಲಿ. 15 × 20 ಮಾಡಿರಿ. 15 × 20 ಎಷ್ಟ್ರಿಪ್ಪ? 15 × 20 ಅಂದರೆ 300. ಎಷ್ಟ್ರಿ? 300 ₹300. ಅರ್ನಿಂಗ್ಸ್ ಎಷ್ಟ್ರಿಪ್ಪ ಈಗ ನಿಮ್ದು? ಅರ್ನಿಂಗ್ಸ್ ನಿಮ್ದು ₹300. ಆಯ್ತಲ್ಲ? ಓಕೆ, ಟೈಮ್ ರೇಟ್ ಸಿಸ್ಟಮ್ ಮುಗಿತ್ರಿ. ಇಲ್ಲಿ ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡ್ರಿ ಅಂತ ಕೊಟ್ಟಿಲ್ಲ ಅವರು. ಅವರ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಮಾಡ್ರಿ ಅಂತ ಕೊಟ್ಟಿಲ್ಲ. ಅದಕ್ಕೆ ಏನ್ರಿಪ್ಪ? ಮಾಡಕ್ಕೆ ಹೋಗ್ಬೇಡ್ರಿ, ಬರೀ ಅರ್ನಿಂಗ್ಸ್ ಮಾಡ್ರಿ ಸಾಕು, ಮುಗೀತು. ನೆಕ್ಸ್ಟ್ ಪೀಸ್ ರೇಟ್ ಸಿಸ್ಟಮ್. ನೋಡ್ರಿಪ್ಪ, ಬಿ ಏನ್ರಿಪ್ಪ ಇದು? ಪೀಸ್ ರೇಟ್ ಸಿಸ್ಟಮ್. ತಗೋರಿಪ್ಪ ಪೀಸ್ ರೇಟ್ ಸಿಸ್ಟಮ್. ಪೀಸ್ ರೇಟ್ ಸಿಸ್ಟಮ್ ನಮಗೂ ಗೊತ್ತಿಲ್ಲ. ಪೀಸ್ ರೇಟ್ ಸಿಸ್ಟಮ್ ಹೌದಲ್ಲ? ಪೀಸ್ ರೇಟ್ ಸಿಸ್ಟಮ್ ಮಾಡ್ಬೇಕಲ್ಲ ಈಗ. ಪೀಸ್ ರೇಟ್ ಸಿಸ್ಟಮ್ ಬರ್ರಿಪ್ಪ. ಪೀಸ್ ರೇಟ್ ಸಿಸ್ಟಮ್ ಫಾರ್ಮುಲಾ ಇಲ್ಲೈತ್ರಿಪ್ಪ ನಿಮ್ಮ ಕಡೆ. ಪೀಸ್ ರೇಟ್ ಸಿಸ್ಟಮ್ ಫಾರ್ಮುಲಾ. ಇಲ್ಲೈತೆ ನೋಡ್ರಿಪ್ಪ. ಪೀಸ್ ರೇಟ್ ಸಿಸ್ಟಮ್ ಫಾರ್ಮುಲಾ ನಿಮ್ಮ ಕಡೆ ಐತ್ರಿಪ್ಪ. ಏನ್ರಿ ಪೀಸ್ ರೇಟ್ ಸಿಸ್ಟಮ್ ಫಾರ್ಮುಲಾದ್ದು? ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ರೇಟ್ ಐತ್ರಿ. ಇದು ಫಾರ್ಮುಲಾ ಕಾಪಿ ಪೇಸ್ಟ್ ಮಾಡ್ತೀನಿ ನಾನು. ಪೀಸ್ ರೇಟ್ ಸಿಸ್ಟಮ್ ಫಾರ್ಮುಲಾ. ಪೀಸ್ ರೇಟ್ ಮೆಥಡ್ ಅಂದರೆ ಸೇಮ್, ಪೀಸ್ ರೇಟ್ ಸಿಸ್ಟಮ್ ಅಂದರೆ ಸೇಮ್. ಪೀಸ್ ರೇಟ್ ಸಿಸ್ಟಮ್ ಫಾರ್ಮುಲಾ. ಕರೆಕ್ಟಾ? ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ರೇಟ್ ಅಂತ ತಗೋರಿಪ್ಪ. ಫಸ್ಟ್ ನಿಮ್ಗೆ ಏನು ಬೇಕಾ? ಸ್ಟ್ಯಾಂಡರ್ಡ್ ಟೈಮ್ ಬೇಕು ನಿಮಗೆ. ಸ್ಟ್ಯಾಂಡರ್ಡ್ ಟೈಮ್ ಎಲ್ಲೈತ್ರಿಪ್ಪ? ಸ್ಟ್ಯಾಂಡರ್ಡ್ ಟೈಮ್ ಇಲ್ಲಿ ನೋಡ್ರಿಪ್ಪ.
ಸ್ಟ್ಯಾಂಡರ್ಡ್ ಟೈಮ್ ಎಷ್ಟ್ರಿಪ್ಪ ಇದು ಸ್ಟ್ಯಾಂಡರ್ಡ್ ಟೈಮ್ 20 ಅವರ್ಸ್ ಎಷ್ಟ್ರಿ 20 ಅವರ್ಸ್ ತಗೋರಿಪ್ಪ 20 ಅವರ್ಸ್ ತಗೋರಿಲ್ಲ 20 ಅವರ್ಸ್ ಕರೆಕ್ಟಾ ಆಮೇಲೆ ಇಂಟು ಏನು ಬೇಕು ನಿಮಗೆ ಟೈಮ್ ರೇಟ್ ಬೇಕು ನಿಮಗೆ ಟೈಮ್ ರೇಟ್ ಬೇಕು ಎಲ್ಲಿದ್ರಪ್ಪ ಟೈಮ್ ರೇಟ್ ಎಲ್ಲಿ ನೋಡ್ರಿಪ್ಪ ಟೈಮ್ ರೇಟ್ ಎಷ್ಟಿಪ್ಪ ಅದು ರುಪೀಸ್ 20 ಪರ್ ಅವರ್ ಟೈಮ್ ರೇಟ್ ಎಷ್ಟಿಪ್ಪ ಅದು ರುಪೀಸ್ 20 ಪರ್ ಅವರ್ ತಗೋರಿಪ್ಪ ರುಪೀಸ್ 20 ಪರ್ ಅವರ್ ಟೈಮ್ ರೇಟ್ ರುಪೀಸ್ 20 ಪರ್ ಅವರ್ ಈಗ ಮಾಡ್ರಿಪ್ಪ ಈಗ 20 ಇಂಟು 20 ಮಾಡ್ಬೇಕು ನೀವು ಏನ್ರಿ 20 ಇಂಟು 20 ಮಾಡ್ಬೇಕು ಎಷ್ಟಿಪ್ಪ 20 ಇಂಟು 20 ಎಷ್ಟ್ರಿ 20 ಇಂಟು 20 ಹಾಂ ರುಪೀಸ್ 400 20 ಇಂಟು 20 ಎಷ್ಟಿಪ್ಪದು ರುಪೀಸ್ 400 ಇದು ರುಪೀಸ್ 400 ಏನ್ರಿಪ್ಪದು ನಿಮ್ದು ಅರ್ನಿಂಗ್ಸ್ ಏನ್ರಿದು ನಿಮ್ದು ಅರ್ನಿಂಗ್ಸ್ ತಿಳಿತು ನಿಮಗೆ ಹಾಂ ಸ್ಟ್ಯಾಂಡರ್ಡ್ ಟೈಮ್ 20 ಅವರ್ಸ್ ಆಮೇಲೆ ಟೈಮ್ ರೇಟ್ನು 20 ಅವರ್ಸ್ ಐತಿರಿಪ್ಪ ಅದಕ್ಕೆ ರುಪೀಸ್ 20 ಐತಿರಿಪ್ಪ 20 ಇಂಟು 20 ಎಷ್ಟಿಪ್ಪ ನಿಮ್ದು ಅರ್ನಿಂಗ್ಸ್ ರುಪೀಸ್ 400 ಇದು ಏನ್ರಿದು ಪೀಸ್ ರೇಟ್ ಸಿಸ್ಟಮ್ ಏನ್ರಿ ಪೀಸ್ ರೇಟ್ ಸಿಸ್ಟಮ್ ತಿಳಿತಾ ಓಕೆ ಪೀಸ್ ರೇಟ್ ಮುಗಿತ್ರಿ ಈಗ ನೆಕ್ಸ್ಟ್ ಏನ್ರಿಪ್ಪ ಈಗ ಹಾಲ್ಸೆ ಪ್ಲಾನ್ ಏನ್ರಿಪ್ಪ ಈಗ ನೆಕ್ಸ್ಟ್ ಹಾಲ್ಸೆ ಪ್ಲಾನ್ ಹಾಲ್ಸೆ ಪ್ಲಾನ್ ಬರ್ರಿಪ್ಪ ಹಾಲ್ಸೆ ಪ್ಲಾನ್ ಎಲ್ಲಿದ್ರಿಪ್ಪ ಹಾಲ್ಸೆ ಪ್ಲಾನ್ ಇದು ಕಾಪಿ ಪೇಸ್ಟ್ ಮಾಡ್ತೀನಿ ಹಾಲ್ಸೆ ಪ್ಲಾನ್ ಕೆಳಗಡೆ ಹಾಲ್ಸೆ ಪ್ಲಾನ್ ಸಿ ಅಲ್ಲದು ಹಾಲ್ಸೆ ಪ್ಲಾನ್ ಸಿ ರೀಪ ಹಾಲ್ಸೆ ಪ್ಲಾನ್ ಸಿ ಹಾಲ್ಸೆ ಪ್ಲಾನ್ ಫಾರ್ಮುಲಾ ಏನ್ರಿಪ್ಪ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಇದು ಫಿಲ್ ಮಾಡಿರಿಪ್ಪ ಫಸ್ಟ್ ಏನ್ರಿ ಫಸ್ಟ್ ಇಲ್ಲೇ ಟೈಮ್ ಟೇಕನ್ ಐತಿರಿಪ್ಪ ಫಸ್ಟ್ ಇಲ್ಲೇ ಏನ್ರಿ ಟೈಮ್ ಟೇಕನ್ ಬೇಕಾ ನಮಗೆ ಟೈಮ್ ಟೇಕನ್ ಎಲ್ಲಿದ್ರಿಪ್ಪ ಇಲ್ಲಿದೆ ಟೈಮ್ ಟೇಕನ್ ಇಲ್ಲಿ ನೋಡ್ರಿಪ್ಪ ಟೈಮ್ ಟೇಕನ್ ಎಷ್ಟಿಪ್ಪತ್ತು ಟೈಮ್ ಟೇಕನ್ 15 ಅವರ್ಸ್ ಎಷ್ಟ್ರಿ 15 ಅವರ್ಸ್ ತಗೋರಿಪ್ಪ ಇಲ್ಲಿ 15 ಅವರ್ಸ್ ಬರೀರಿಪ್ಪ ಇಲ್ಲಿ 15 ಅವರ್ಸ್ ಕರೆಕ್ಟಾ ಈಗ ನಮ್ಗೆ ಏನು ಬೇಕ್ರಿಪ್ಪ ಇಂಟು ಟೈಮ್ ರೇಟ್ ಬೇಕು ನಮಗೆ ಏನು ಬೇಕ್ರಿಪ್ಪ ನಮಗೆ ಟೈಮ್ ರೇಟ್ ಬೇಕು ಎಲ್ಲಿದ್ರಪ್ಪ ಟೈಮ್ ರೇಟ್ ಅದು ಇಲ್ಲಿ ನೋಡ್ರಿಪ್ಪ ಟೈಮ್ ರೇಟ್ ಎಷ್ಟಿದು ಟೈಮ್ ರೇಟ್ ರುಪೀಸ್ 20 ಪರ್ ಅವರ್ ರುಪೀಸ್ 20 ಪರ್ ಅವರ್ ತಗೋರಿಪ್ಪ ಅಲ್ಲಿ ರುಪೀಸ್ 20 ಅಂತ ಬರೀರಿಪ್ಪ ಅಲ್ಲಿ ರುಪೀಸ್ 20 ಪರ್ ಅವರ್ ಕರೆಕ್ಟಾ ಆಮೇಲೆ 1/2 ಸೇಮ್ ಟೈಮ್ ಸೇವ್ಡ್ ಏನು ಬೇಕು ನಮಗೆ ಇಲ್ಲ ಟೈಮ್ ಸೇವ್ಡ್ ಬೇಕು ನಮಗೆ ಟೈಮ್ ಸೇವ್ಡ್ ಎಲ್ಲಿದ್ರಿಪ್ಪ ಅದು ಟೈಮ್ ಸೇವ್ಡ್ ಇಲ್ಲಿದ್ರಿಪ್ಪ ಟೈಮ್ ಸೇವ್ಡ್ ಎಷ್ಟಿಪ್ಪ ಟೈಮ್ ಸೇವ್ಡ್ ಇಲ್ಲಿ 5 ಅವರ್ಸ್ ಟೈಮ್ ಸೇವ್ಡ್ ಎಷ್ಟಿಪ್ಪ ಅದು 5 ಅವರ್ಸ್ ತಗೋರಿಪ್ಪ 5 ಅವರ್ಸ್ ಅಂತ ಬರೀಪ್ಪ ಇಲ್ಲಿ 5 ಅವರ್ಸ್ ಈಗ ನಮ್ಗೆ ಏನು ಬೇಕ್ರಿಪ್ಪ ಟೈಮ್ ರೇಟ್ ಬೇಕು ನಿಮಗೆ ಟೈಮ್ ರೇಟ್ ಸೇವ್ರಿಪ್ಪ ಇಲ್ಲಿ ಟೈಮ್ ರೇಟ್ ಐತಲ್ಲ ಟೈಮ್ ರೇಟ್ ಇಲ್ಲಿ ಎಷ್ಟಿಪ್ಪ ಟೈಮ್ ರೇಟ್ ಅದು ರುಪೀಸ್ 20 ಪರ್ ಅವರ್ ಇಲ್ಲೇ ಸೇಮ್ ರುಪೀಸ್ 20 ಪರ್ ಅವರ್ ಬರೀರಿಪ್ಪ ಇಲ್ಲಿ ಆಯ್ತು ಎಲ್ಲ ಈಗ ಮಾಡ್ರಿಪ್ಪ ಈಗ 15 ಇಂಟು 20 ಮಾಡ್ರಿ ಫಸ್ಟ್ 15 ಇಂಟು 20 ಮಾಡ್ರಿ ಎಷ್ಟ್ರಿ 300 ಎಷ್ಟಿಪ್ಪ ಫಸ್ಟ್ 15 ಇಂಟು 20 300 ಕರೆಕ್ಟಾ ಆಮೇಲೆ ಏನ್ರಿಪ್ಪ ಇಲ್ಲಿಂದ ಬನ್ರಿ ಇಲ್ಲಿಂದ 1/2 ಫಸ್ಟ್ ಏನ್ರಿದ್ದು 1/2 ಇಂಟು 5 ಇಂಟು 20 1/2 ಇಂಟು 5 ಇಂಟು 20 ಎಷ್ಟು ಬಂತ್ರಿಪ್ಪ ಇದು 50 ರೂಪೀಸ್ ಬಂತ್ರಿ ಎಷ್ಟ್ರಿ 50 ರೂಪೀಸ್ ಬಂತ್ರಿ ಸಾರಿ 50 ಬಂತ್ರಿ ಕರೆಕ್ಟಾ ಇಲ್ಲಿಂದ ಇಲ್ಲಿ ಮಟ್ಟ ಮಾಡ್ಬೇಕು ನೀವು ಇಲ್ಲಿಂದ ಇಲ್ಲಿ ಮಟ್ಟ ಮಾಡ್ಬೇಕು 1/2 ಇಂಟು 5 ಇಂಟು 20 ಮಾಡ್ಬೇಕು ಎಷ್ಟು ಬಂತ್ರಿಪ್ಪ ಅದು 50 ಬಂತ್ರಿ ಈಗ 300 ಪ್ಲಸ್ 50 ಮಾಡ್ರಿ ಎಷ್ಟ್ರಿಪ್ಪ 350 300 ಪ್ಲಸ್ 50 ಮಾಡ್ರಿಪ್ಪ ಎಷ್ಟು ಬಂತ್ರಿ ರುಪೀಸ್ 350 ಇದು ನಿಮ್ದು ಏನ್ರಿಪ್ಪ ಹಾಲ್ಸೆ ಪ್ಲಾನ್ ಒಳಗೆ ಅರ್ನಿಂಗ್ಸ್ ನಿಮ್ದು ಹಾಲ್ಸೆ ಪ್ಲಾನ್ ಒಳಗೆ ನಿಮ್ದು ಏನ್ರಿಪ್ಪ ಅರ್ನಿಂಗ್ಸ್ ಇದು ತಿಳಿತ್ರಿ ಓಕೆ ಹಾಲ್ಸೆ ಪ್ಲಾನ್ ಏನ್ರಿಪ್ಪ ಈಗ ಮುಗಿತ್ರಿ ನೆಕ್ಸ್ಟ್ ಏನ್ರಿಪ್ಪ ಈಗ ರೋವಾನ್ಸ್ ಪ್ಲಾನ್ ಏನ್ರಿ ರೋವಾನ್ಸ್ ಪ್ಲಾನ್ ಬರೀಪ್ಪ ರೋವಾನ್ಸ್ ಪ್ಲಾನ್ ಫಾರ್ಮುಲಾ ರೋವಾನ್ಸ್ ಪ್ಲಾನ್ ಇಲ್ಲೇ ನೋಡ್ರಿಪ್ಪ ರೋವಾನ್ಸ್ ಪ್ಲಾನ್ ತಗೋರಿಪ್ಪ ರೋವಾನ್ಸ್ ಪ್ಲಾನ್ ಓಕೆ ರೋವಾನ್ಸ್ ಪ್ಲಾನ್ ಇಲ್ಲಿ ಸಿ ಇಲ್ಲೇ ಡಿ ರೋವಾನ್ಸ್ ಪ್ಲಾನ್ ಫಾರ್ಮುಲಾ ಇಲ್ಲಿತ್ರಿಪ್ಪ ನಿಮ್ಮ ಕಡೆ ರೆಡಿ ಮಾಡಿ ರೋವಾನ್ಸ್ ಪ್ಲಾನ್ ಫಸ್ಟ್ ನಿಮ್ಗೆ ಏನು ಬೇಕ್ರಿಪ್ಪ ಟೈಮ್ ಟೇಕನ್ ಬೇಕು ನಿಮಗೆ ಏನು ಬೇಕ್ರಿಪ್ಪ ನಿಮಗೆ ಟೈಮ್ ಟೇಕನ್ ಬೇಕು ಟೈಮ್ ಟೇಕನ್ ಇಲ್ಲಿ ಎಷ್ಟಿತ್ತು ಟೈಮ್ ಟೇಕನ್ ಇಲ್ಲಿ ನೋಡಿರಿ ಟೈಮ್ ಟೇಕನ್ ಎಷ್ಟಿಪ್ಪತ್ತು ಟೈಮ್ ಟೇಕನ್ ಇದ್ದು 15 ಅವರ್ಸ್ ಎಷ್ಟಿದ್ದು 15 ಅವರ್ಸ್ ತಗೋರಿಪ್ಪ ಅಲ್ಲಿ 15 ಅವರ್ಸ್ ಬರೀರಿಪ್ಪ ಇಲ್ಲಿ 15 ಅವರ್ಸ್ ಕರೆಕ್ಟಾ ನೆಕ್ಸ್ಟ್ ಟೈಮ್ ರೇಟ್ ಬೇಕು ನಿಮಗೆ ಏನ್ರಿ ಟೈಮ್ ರೇಟ್ ಬೇಕು ನಿಮಗೆ ಟೈಮ್ ರೇಟ್ ಐತ್ರಿಪ್ಪ ಅಲ್ಲಿ ಮೇಲೆ ಟೈಮ್ ರೇಟ್ ಎಷ್ಟಿಪ್ಪತ್ತು ಟೈಮ್ ರೇಟ್ ರುಪೀಸ್ 20 ಪರ್ ಅವರ್ ಎಷ್ಟ್ರಿ ರುಪೀಸ್ 20 ಪರ್ ಅವರ್ ತಗೋರಿಪ್ಪ 20 ಪರ್ ಅವರ್ ಮಾಡಿರಿಪ್ಪ ಇದು 20 ಪರ್ ಅವರ್ ನೆಕ್ಸ್ಟ್ ಆಮೇಲೆ ಟೈಮ್ ಸೇವ್ಡ್ ಬೇಕು ನಿಮಗೆ ಏನ್ರಿಪ್ಪ ಅಲ್ಲಿ ಟೈಮ್ ಸೇವ್ಡ್ ಬೇಕು ಟೈಮ್ ಸೇವ್ಡ್ ಎಷ್ಟ್ರಿಪ್ಪ ಅಲ್ಲಿ ಟೈಮ್ ಸೇವ್ಡ್ ಇಲ್ಲಿ ನೋಡಿರಿ ಟೈಮ್ ಸೇವ್ಡ್ ಎಷ್ಟ್ರಿಪ್ಪ ಇದು ಟೈಮ್ ಸೇವ್ಡ್ 5 ಅವರ್ಸ್ ಎಷ್ಟ್ರಿ 5 ಅವರ್ಸ್ ತಗೋರಿಪ್ಪ 5 ಅವರ್ಸ್ ಅಂತ ಮಾಡಿರಿ ಇಲ್ಲಿ ಆಮೇಲೆ ಸ್ಟ್ಯಾಂಡರ್ಡ್ ಟೈಮ್ ಬೇಕು ನಿಮಗೆ ಏನ್ರಿಪ್ಪ ಸ್ಟ್ಯಾಂಡರ್ಡ್ ಟೈಮ್ ಬೇಕು ನಿಮಗೆ ಬರ್ರಿಪ್ಪ ಸ್ಟ್ಯಾಂಡರ್ಡ್ ಟೈಮ್ ಬೇಕಲ್ಲ ನಿಮಗೆ ಬರ್ರಿಪ್ಪ ಸ್ಟ್ಯಾಂಡರ್ಡ್ ಟೈಮಲ್ಲಿ ಇದ್ರೆ ಇಲ್ಲಿ ನೋಡಿರಪ್ಪ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿಪ್ಪ ಸ್ಟ್ಯಾಂಡರ್ಡ್ ಟೈಮ್ ಇಲ್ಲೇ 20 ಅವರ್ಸ್ ಎಷ್ಟ್ರಿ ಸ್ಟ್ಯಾಂಡರ್ಡ್ ಟೈಮ್ 20 ಅವರ್ಸ್ ತಗೋರಿಪ್ಪ ಅಲ್ಲಿ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ತಗೋರಿಪ್ಪ 20 ಅವರ್ಸ್ ಎಷ್ಟ್ರಿ 20 ಅವರ್ಸ್ ಎಲ್ಲಿ ಹೋಗ್ತೀರಿ ಇದು ಇರದು ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ತಗೋಬೇಕು ಅದು ಸ್ಟ್ಯಾಂಡರ್ಡ್ ಟೈಮ್ ಬರ್ರಿಪ್ಪ ಇರೋದು ಹೋಗ್ತೀವಿ
हाँ स्टैंडर्ड टाइम, ये मिस्टेक ಸ್ಟ್ಯಾಂಡರ್ಡ್ ಟೈಮ್ ಎಷ್ಟ್ರಿಪ್ಪ ಅದು 20 hours ಎಷ್ಟ್ರಿ 20 hours. ಓಕೆ ಈಗ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ತಗೋಬೇಕು ನೀವು ಈಗ 20 hours ಅಲ್ಲದು 20 hours ಬರೀಪ್ಪ ಸ್ಟ್ಯಾಂಡರ್ಡ್ ಟೈಮ್ 20 hours ಕರೆಕ್ಟಾ. ಆಮೇಲೆ ಇಂಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್, ಇಲ್ಲಿ ನೋಡಪ್ಪ ಟೈಮ್ ಟೇಕನ್ ಇಂಟು ಟೈಮ್ ರೇಟ್, ಇಲ್ಲಿನೂ ಸೇಮ್ ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಇಲ್ಲಿ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಎಷ್ಟು ಬಂತಿಪ್ಪ ಇಲ್ಲಿ 15 hours ಇಂಟು ₹20 ಪರ್ ಅವರ್, ಇಲ್ಲಿನೂ ಸೇಮ್ ರೀಪ್ಪ, ಇಲ್ಲಿನೂ ಸೇಮ್ ತಗೋಬೇಕು. ಟೈಮ್ ಟೇಕನ್ ಏನ್ರಿ ನಿಮಗೆ ಟೈಮ್ ಟೇಕನ್ ಬೇಕು ನಿಮಗೆ. ಟೈಮ್ ಟೇಕನ್ ಎಷ್ಟ್ರಿಪ್ಪ ಅಲ್ಲಿ ಟೈಮ್ ಟೇಕನ್ 15 hours ಎಷ್ಟ್ರಿ 15 hours ತಗೋರಿಪ್ಪ ಅಲ್ಲಿ 15 hours ಬರೀರಿಪ್ಪ ಟೈಮ್ ಟೇಕನ್ 15 hours. ಓಕೆ ಆಮೇಲೆ ಇಂಟು ಟೈಮ್ ರೇಟ್ ಬೇಕು ನಿಮಗೆ. ಟೈಮ್ ರೇಟ್ ಎಷ್ಟ್ರಿಪ್ಪ ಅದು ಟೈಮ್ ರೇಟ್ ನಿಮ್ದು ಟೈಮ್ ರೇಟ್ ಎಷ್ಟ್ರಿಪ್ಪ ಇದು ₹20 per hour ಎಷ್ಟ್ರಿ ₹20 per hour ಮಾಡಿರಿಪ್ಪ ಅಲ್ಲಿ ₹20 per hour ಮಾಡಿರಿ ಇಲ್ಲಿ 20 per hour ತಿಳಿತ್ರಿ. ಇಲ್ಲಿನೂ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಐತ್ರಿ, ಇಲ್ಲಿನೂ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಕರೆಕ್ಟಾ. ಇಲ್ಲಿ 15 hours ಇಂಟು ₹20 per hour, ಇಲ್ಲೇನು 15 hours ಇಂಟು ₹20 per hour. ಸೆಂಟರ್ ಒಳಗೆ ಅಷ್ಟ ಪ್ಲಸ್ ಟೈಮ್ ಸೇವ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್, ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಅಷ್ಟ. ಈಗ ಮಾಡ್ರಿ, ಈಗ ಫಸ್ಟ್ ಇಲ್ಲಿಂದ ಇಲ್ಲಿ ಮಟ್ಟ ಪಾರ್ಟ್ ಮಾಡ್ರಿ, ಫಸ್ಟ್ ಇಲ್ಲಿಂದ ಇಲ್ಲಿ ಮಟ್ಟ 15 ಇಂಟು 20 15 ಇಂಟು 20 ಮಾಡ್ರಿ ಎಷ್ಟಿಪ್ಪ 300. 15 ಇಂಟು 20 ಎಷ್ಟಿಪ್ಪ ಅದು 300 ಕರೆಕ್ಟಾ. ಆಮೇಲೆ ಇಲ್ಲಿಂದ ಮಾಡ್ರಿಪ್ಪ, ಇಲ್ಲಿಂದ ಇಲ್ಲಿ ಮಟ್ಟ 5 divided by 20 ಇಂಟು 15 ಇಂಟು 20 ಎಷ್ಟು ಬಂತ್ರಿಪ್ಪ 75. ಎಷ್ಟು ಬಂತ್ರಿ 75. ಈಗ 300 ಪ್ಲಸ್ 75 ಎಷ್ಟು ಬಂತ್ರಿಪ್ಪ ಅದು 375. ಇದು ನಿಮ್ದು ಏನ್ರಿಪ್ಪ ಅರ್ನಿಂಗ್ಸ್, ಇದು ನಿಮ್ದು ಏನ್ರಿ ಅರ್ನಿಂಗ್ಸ್. ಮುಗೀತು ನೋಡ್ರಿಪ್ಪ ಈಗೆಲ್ಲ ಏನ್ರಿ ಟೈಮ್ ರೇಟ್ ಮುಗಿತ್ರಿಪ್ಪ, ಪೀಸ್ ರೇಟ್ ಮುಗಿತ್ರಿ, ಆಮೇಲೆ ಏನ್ರಿ ಹಾಲ್ಸೆ ಮುಗಿತ್ರಿ, ಆಮೇಲೆ ಏನ್ರಿಪ್ಪ ರೋವಾನ್ಸ್ ಮುಗೀತು ನೋಡ್ರಿ ಎಲ್ಲ. ತಗೋರಿಪ್ಪ ಸ್ಕ್ರೀನ್ಶಾಟ್. ಇದು ನಿಮ್ದು ಕ್ವಶನ್, ಇದು ಗಿವನ್ ಇನ್ಫಾರ್ಮೇಶನ್, ಇದು ನಿಮ್ದು ಕ್ವಶನ್, ಇದು ಗಿವನ್ ಇನ್ಫಾರ್ಮೇಶನ್. ಆಮೇಲೆ ಇಲ್ಲಿ ಟೈಮ್ ರೇಟ್ ಸಿಸ್ಟಮ್ ಐತೆ ನೋಡ್ರಿಪ್ಪ, ಟೈಮ್ ರೇಟ್ ಸಿಸ್ಟಮ್, ಪೀಸ್ ರೇಟ್ ಸಿಸ್ಟಮ್, ಆಮೇಲೆ ಏನ್ರಿಪ್ಪ ಹಾಲ್ಸೆ ಪ್ಲಾನ್, ಆಮೇಲೆ लास्ट रोवांस प्लान. ತಿಳಿತ್ರಿ. ओके गॉट इट. नेक्स्ट देखो यहाँ पे आप लोग अभी सेकंड क्वेश्चन क्या दिख रहा है, ए वर्कर कंप्लीट्स ए जॉब इन 15 आवर्स. इसका मतलब क्या बोलो, कंप्लीट कर रहा हूँ एक जॉब को कितने आवर्स में 15 आवर्स. इसका मतलब क्या बोलो टाइम टेकन. इसका मतलब क्या टाइम टेकन इज इक्वल टू 15 आवर्स. समझ में आया. हाँ फॉर विच क्या बोल रहे हैं, फॉर विच टाइम अलॉटेड इज 20 आवर्स. टाइम अलॉट कर रहे कितने आवर्स का 20 आवर्स का. इसका मतलब क्या बोलो स्टैंडर्ड टाइम. इसका मतलब क्या स्टैंडर्ड टाइम कितने आवर्स का 20 आवर्स का. ठीक है. यहाँ पे इज आवरली रेट ऑफ पे इज ₹20. इसका मतलब क्या बोलो, इसका मतलब है टाइम रेट. इसका मतलब क्या टाइम रेट इज इक्वल टू ₹20 पर आवर. समझ में आया. ओके. क्वेश्चन के अंदर हमारे को 3 इन्फॉर्मेशन दिया रेडीमेड. हम लोग यहीं पे टाइम सेव्ड मालूम करके छोड़ेंगे. डबल मालूम करने से बेटर है एक ही बार मालूम करेंगे. यहाँ पे टाइम सेव्ड इज इक्वल टू स्टैंडर्ड टाइम माइनस टाइम टेकन. स्टैंडर्ड टाइम सबसे पहले क्या है स्टैंडर्ड टाइम कितना है बोल के, कितना है स्टैंडर्ड टाइम तुम्हारा 20 आवर्स. कितना 20 आवर्स लिख लो यहाँ पे करेक्ट है. उसके बाद में क्या है माइनस है, माइनस लिख लो. उसके बाद में क्या है टाइम टेकन है. टाइम टेकन तुम्हारा कितना है 15 आवर्स, इसलिए 15 आवर्स. 20 आवर्स माइनस 15 आवर्स से कितना आता टाइम सेव्ड है कितना 5 आवर्स. समझ में आया. ये है तुम्हारा सोल्यूशन इतना हुआ. अब आओ क्या सबसे पहले टाइम रेट सिस्टम वो मालूम करेंगे. टाइम रेट सिस्टम का क्या है फार्मूला है. टाइम रेट सिस्टम इज इक्वल टू फार्मूला क्या हुआ अर्निंग्स इज इक्वल टू टाइम टेकन इंटू टाइम रेट बोल के. टाइम टेकन सबसे पहले क्या है टाइम टेकन. हमारा टाइम टेकन कितना है, हमारा टाइम टेकन यहाँ पे देखो टाइम टेकन हमारा कितना है 15 आवर्स है ना. यहाँ पे 15 आवर्स है. उसके बाद में इंटू टाइम रेट होना हमारे को क्या होना टाइम रेट. टाइम रेट हमारा कितना है ₹20 पर आवर. ₹20 पर आवर. अब 15 इंटू 20 करो कितना आता ₹300 आता. ओके यह है तुम्हारा टाइम रेट सिस्टम. समझ में आया. ओके यहाँ पे हुआ. अब नेक्स्ट क्या दिया पीस रेट सिस्टम. क्या है पीस रेट सिस्टम. यहाँ पे देखो पीस रेट सिस्टम. इसका फार्मूला तुम्हारे पास है अर्निंग्स इज इक्वल टू स्टैंडर्ड टाइम इंटू टाइम रेट बोल के. सबसे पहले क्या होना हमारे को स्टैंडर्ड टाइम होना. स्टैंडर्ड टाइम
कहाँ पे वो हमारा स्टैंडर्ड टाइम है, यहाँ पे देखो स्टैंडर्ड टाइम हमारा कितना, स्टैंडर्ड टाइम हमारा 20 आवर्स, कितना 20 आवर्स, स्टैंडर्ड टाइम हमारा कितना 20 आवर्स है नहीं। इसके बाद में क्या है, टाइम रेट होना हमारे को, क्या होना, टाइम रेट। टाइम रेट हमारा कितना है, टाइम रेट हमारा इधर है देखो, टाइम रेट कितना है वो 20 पर आवर, इसीलिए 20 पर आवर। अब 20 इंटू 20 करो कितना, तो तुम्हारा अर्निंग्स कितनी अभी, ₹400। समझ में आया, ओके। ये पीस रेट भी हुआ हमारा। अब क्या बचा अभी, हाल से बचा, क्या बचा, हाल से। हाल से का फार्मूला तुम्हारे पास है, हाल से प्लान का फार्मूला क्या है, हाँ, अर्निंग्स इज इक्वल टू टाइम टेकन इंटू टाइम रेट प्लस 1/2 इंटू टाइम सेव इंटू टाइम रेट बोल के। सबसे पहले क्या होना हमारे को, टाइम टेकन होना हमारे को, क्या होना, टाइम टेकन। टाइम टेकन हमारे पास कितना है, टाइम टेकन हमारे पास यहाँ पे देखो, टाइम टेकन कितना है वह 15 आवर्स, कितना 15 आवर्स। उसके बाद में क्या होना हमारे को, टाइम रेट होना हमारे को, टाइम रेट। टाइम रेट हमारा कितना है, टाइम रेट यहाँ पे देखो, टाइम रेट कितना ₹20 पर आवर, इसीलिए ₹20 पर आवर। उसके बाद में क्या, 1/2, 1/2 हम लोग लिख लेते हैं पे 1/2 बोल के। उसके बाद में क्या दिया, टाइम सेव्ड बोल के दिया, टाइम सेव्ड। टाइम सेव्ड हमारा कितना है भी 5 आवर्स, कितना है 5 आवर्स। उसके बाद में क्या है हमारा, टाइम रेट बोल के है, टाइम रेट। टाइम रेट हमारा कितना है, टाइम रेट हमारा इधर देखो, टाइम रेट हमारा कितना 20 पर आवर, तो तुम्हें ₹20 पर आवर। अब क्या करना बोलो, सबसे पहले 15 आवर्स इंटू ₹20 पर आवर करना, कितना आता तुम्हारा 300 आता, कितना 300। समझ में आया। उसके बाद में 1/2 इंटू 5 इंटू 20 करो, कितना आता तुम्हारा आंसर है 50 आता, कितना 50। अब 300 प्लस 50 करो, कितना होता तुम्हारा रुपीज, अर्निंग्स तुम्हारा ₹350। यह है तुम्हारा हाल से प्लान। ओके। अब क्या बचा अभी, रोवांस प्लान, किसका, रोवांस प्लान का। रोवांस प्लान का तुम्हारे पास फार्मूला है, क्या वो, अर्निंग्स इज इक्वल टू टाइम टेकन इंटू टाइम रेट प्लस टाइम सेव्ड डिवाइडेड बाय स्टैंडर्ड टाइम इंटू टाइम टेकन इंटू टाइम रेट बोल के, ठीक है। सबसे पहले क्या दिया, टाइम टेकन दिया, टाइम टेकन। टाइम टेकन हमारा कितना, यहाँ पे ऊपर देखो टाइम टेकन, इसके फार्मूले के अंदर टाइम टेकन का हमारा कितना है अभी 15 आवर्स है, कितना 15 आवर्स। उसके बाद में टाइम रेट कितना, क्या होना हमारे को, टाइम रेट। टाइम रेट हमारा कितना है ₹20 पर आवर, ₹20 पर आवर। उसके बाद में क्या है, टाइम सेव्ड है, क्या है, टाइम सेव्ड। टाइम सेव्ड हमारा कितना है 5 आवर्स, करेक्ट है। उसके बाद में डिवाइडेड बाय क्या दिया, स्टैंडर्ड टाइम दिया, क्या दिया, स्टैंडर्ड टाइम। स्टैंडर्ड टाइम, ये स्टैंडर्ड टाइम हमारा कहाँ मिलता है, स्टैंडर्ड टाइम हमारा इधर जाए, स्टैंडर्ड टाइम कितना हो 20 आवर्स, कितना 20 आवर्स है ना पे 20 आवर्स है। उसके बाद में क्या हमारे को, टाइम टेकन इंटू टाइम रेट होना हमारे को, टाइम टेकन इंटू टाइम रेट। तुम्हें ऑलरेडी करे यहाँ पे टाइम टेकन इंटू टाइम रेट कितना है वो 15 आवर्स इंटू ₹20 पर आवर है ना पे 15 आवर्स इंटू ₹20 पर आवर। पहला भी टाइम टेकन इंटू टाइम रेट, लास्ट भी क्या है तुम्हारा टाइम टेकन इंटू टाइम रेट बोल के, ठीक है। यहाँ भी 15 इंटू 20 पर आवर, यहाँ पे भी 15 इंटू 20 पर आवर। सिर्फ बीच का फार्मूला उतना ही चेंज करो तुम्हें, बीच का फार्मूला उतना ही चेंज, टाइम सेव डिवाइडेड बाय स्टैंडर्ड टाइम बोल के है ना यहाँ पे, ओके। अब करो इसको, 15 आवर्स इंटू ₹20 पर आवर, कितना होता तुम्हारा 300 होता है, कितना 300। उसके बाद में 5 डिवाइडेड बाय 20, यहाँ पे देखो 5 डिवाइडेड बाय 20 इंटू 15 इंटू 20 कितना होता तुम्हारा 375 होता। अब बच मिला के कितना होता तुम्हारा टोटल अर्निंग से 375। यह है तुम्हारा ओवरऑल आंसर। समझ में आया, इजी है ये क्वेश्चन आपका। उसके बाद में गिवन डेटा, उसके बाद में टाइम रेट सिस्टम, पीस रेट सिस्टम, हाल से प्लान, उसके बाद में रोवांस प्लान। ओके, होप you understood these questions very well. We'll go further problems. Okay, till then, thank you all of you.